ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ. ನೋಡಿ, ಇವತ್ತಿನ ಸೆಷನ್ ನಲ್ಲಿ ಅಭಿಯಾನ್ ಬ್ಯಾಚ್ ಅಲ್ಲಿ ನಿಮಗೆ ದ ಚಾಪ್ಟರ್ ಮೋಷನ್ ಸ್ಟ್ರೈಟ್ ಲೈನ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಈ ಒಂದು ಚಾಪ್ಟರ್ ಇಂದ ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ಗೆ ಮಿನಿಮಮ್ 7 to 9 ಮಾರ್ಕ್ಸ್ ನಿಮಗೆ ಬರುತ್ತೆ. ಒಂದು ಡೆರಿವೇಶನ್ ಆಗಿರ್ಬೋದು, ಇನ್ನ ಒಂದು ನಿಮಗೆ ನ್ಯೂಮರಿಕಲ್ ಪ್ರಾಬ್ಲಮ್ ಡೆಫಿನೆಟ್ ಆಗಿ ಈ ಚಾಪ್ಟರ್ ಇಂದ ಬಂದೇ ಬರುತ್ತೆ. ಸೊ ಡೋಂಟ್ ನೆಗ್ಲೆಕ್ಟ್ ದಿಸ್ ಚಾಪ್ಟರ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ಸರಿನಾ? ಅಂಡ್ ಒನ್ ಮೋರ್ ಥಿಂಗ್, ವೆನ್ ಎವರ್ ವಿ ಕಮ್ ಟು ಯುವರ್ KCET ಎಂಟ್ರೆನ್ಸ್ ಎಕ್ಸಾಮಿನೇಷನ್, ಈ ಒಂದು ಚಾಪ್ಟರ್ ಇಂದ ನಿಮಗೆ 1 ಕ್ವಶನ್ ಬರೋತಕ್ಕಂಥ ಚಾನ್ಸಸ್ ಜಾಸ್ತಿನೇ ಇದೆ. ಯಾಕಂದ್ರೆ ಎವ್ರಿ ಇಯರ್ ನೀವು ನೋಡ್ಕೊಂಡು ಹೋಗ್ತಾ ಇದ್ದಾಗ ಈ ಒಂದು ಚಾಪ್ಟರ್ ಇಂದ ಡೆಫಿನೆಟ್ ಆಗಿ ಒಂದು ಕ್ವಶನ್ ನಿಮಗೆ ಬರ್ತಾನೆ ಇದೆ. ಸೊ ಡೋಂಟ್ ನೆಗ್ಲೆಕ್ಟ್ ದಿಸ್ ಚಾಪ್ಟರ್ ಅಂಡ್ ಅಗೇನ್ ದ ನೆಕ್ಸ್ಟ್ ಚಾಪ್ಟರ್ ಮೋಷನ್ ಇನ್ 2 ಡೈಮೆನ್ಷನ್ ಅಂತ ಬರುತ್ತೆ. ಇವೆರಡರಲ್ಲಿ ನಿಮಗೆ 1 or 2 ಕ್ವಶನ್ಸ್ ನಿಮಗೆ ಡೆಫಿನೆಟ್ KCET ಅಲ್ಲಿ ಆಗಿರ್ಬೋದು, JEE ಮೈನ್ಸ್ ಅಲ್ಲಿ ಆಗಿರ್ಬೋದು, ಅಷ್ಟೇ ಅಲ್ಲ ನಿಮಗೆ ನೀಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಲ್ಲಿ ಆಗಿರ್ಬೋದು, ಇಲ್ಲ ಕಂಟಿನ್ಯೂಸ್ ಆಗಿ ನಿಮಗೆ 2 ಕ್ವಶನ್ಸ್ ಅಂತ ಡೆಫಿನೆಟ್ ಆಗಿ ಬರ್ತಾನೆ ಇರುತ್ತೆ. ಸೊ ಪ್ಲೀಸ್ ಕಾನ್ಸಂಟ್ರೇಟ್ ಅಬೌಟ್ ದಿಸ್ ಚಾಪ್ಟರ್. ಅಂಡ್ ಒನ್ ಮೋರ್ ಥಿಂಗ್, ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಚಾಪ್ಟರ್ ಅಂತಂದಿದ್ದಾಗ, ಈ ಚಾಪ್ಟರ್ ಓದೋದ್ರಿಂದ ನಿಮ್ಗೆ ಏನೇನು ನಿಮಗೆ ಬರುತ್ತೆ ಅಂತಂದಿದ್ದಾಗ, ಫಸ್ಟ್ ಯು ಹ್ಯಾವ್ ಟು ಅನಲೈಸ್ ದ ಮ್ಯಾಕ್ಸಿಮಮ್ ಥಿಂಗ್ಸ್. ಅನಾಲಿಸಿಸ್ ಅನ್ನೋದು ನಿಮಗೆ ಡೆವಲಪ್ ಆಗುತ್ತೆ. ಅಷ್ಟೇ ಅಲ್ಲ, ನಿಮಗೆ ಪ್ರಾಬ್ಲಮ್ ಸಾಲ್ವಿಂಗ್ ಕೆಪಾಸಿಟಿ ಅನ್ನೋದು ನಿಮಗೆ ಇನ್ಕ್ರೀಸ್ ಆಗುತ್ತೆ. ಅಷ್ಟೇ ಅಲ್ಲ, ನಿಮಗೆ ಒನ್ ಮೋರ್ ಥಿಂಗ್ ಏನಪ್ಪಾ ಅಂತಂದ್ರೆ, ಕ್ಯಾಲ್ಕುಲೇಷನ್ ಪಾರ್ಟ್ ಸ್ಪೀಡ್ ಅಪ್ ಮಾಡ್ಕೊಳ್ತಕ್ಕಂಥ ಅವಕಾಶ ಈ ಒಂದು ಚಾಪ್ಟರ್ ನ್ಯೂಮರಿಕಲ್ ಸಾಲ್ವ್ ಮಾಡಿದಾಗ ನಿಮಗೆ ಡೆಫಿನೆಟ್ ಆಗಿ ಬಂದೇ ಬರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಲೆಟ್ ಅಸ್ ವೆಲ್ಕಮ್ ಟು ದ ಸೆಷನ್. ಈ ಒಂದು ಚಾಪ್ಟರ್ ಅಲ್ಲಿ ಇವತ್ತಿನ ಸೆಷನ್ ನಾವು ಏನೇನ್ ಮಾಡ್ತಾ ಇದ್ದೀವಿ ಅಂತಂದಾಗ, ವಿಲ್ ಸಿ ವಾಟ್ ಈಸ್ ದಿಸ್ ಮೋಷನ್ ಇನ್ 1 ಡೈಮೆನ್ಷನ್ ಆರ್ ಮೋಷನ್ ಇನ್ ಸ್ಟ್ರೈಟ್ ಲೈನ್. ಇಂಟ್ರಡಕ್ಷನ್ ಪಾರ್ಟ್ ನಾವು ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಅಂದ್ರೆ ಮೋಷನ್ ಇನ್ 1 ಡೈಮೆನ್ಷನ್ ಸೈಂಟಿಫಿಕ್ ಆಗಿ ಹೇಗೆ ಡಿಫೈನ್ ಮಾಡಬಹುದು, ಇದು ಯಾವ ಬ್ರಾಂಚ್ ಕೆಳಗಡೆ, ಇದು ಯಾವ ಪಾರ್ಟ್ ಕೆಳಗಡೆ ಬರುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಅದ ನಂತರ ನೋಡಿ, ಇಲ್ಲಿ ಈ ಒಂದು ಚಾಪ್ಟರ್ ಅಲ್ಲಿ ಬೇಸಿಕ್ ಟರ್ಮ್ಸ್, ಪೊಸಿಷನ್ ಅಂದ್ರೆ ಏನು, ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು, ಆವರೇಜ್ ಸ್ಪೀಡ್ ಅಂದ್ರೆ ಏನು, ಆವರೇಜ್ ವೆಲಾಸಿಟಿ ಅಂದ್ರೆ ಏನು, ಆವರೇಜ್ ಆಕ್ಸಲರೇಷನ್ಸ್ ಬಗ್ಗೆ ನಾವು ಡಿಸ್ಕಸ್ ನೋಡ್ಕೊಂಡು ಹೋಗೋಣ ಒನ್ ಬೈ ಒನ್. ಓಕೆನಾ? ಸೊ ಲೆಟ್ ಅಸ್ ಸಿ ದ ಫಸ್ಟ್ ಒನ್, ದಟ್ ಈಸ್ ಇಂಟ್ರಡಕ್ಷನ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ವಾಟ್ ವಿ ಹ್ಯಾವ್ ಟು ಲರ್ನ್ ಅಂಡರ್ ದ ಇಂಟ್ರಡಕ್ಷನ್ ನಾವು ಏನು ಕಲಿಬೇಕು ನಾವು ಅಂತಂದಿದ್ದಾಗ, ಸಿ ಹಿಯರ್, ಫಸ್ಟ್ ಆಫ್ ಆಲ್ ಈ ಮೋಷನ್ ಇನ್ 1 ಡೈಮೆನ್ಷನ್ ಹೇಗೆ ಬಂತು, ಸ್ಟೆಪ್ ಬೈ ಸ್ಟೆಪ್ ನಾವು ಅರ್ಥ ಮಾಡ್ಕೊಂಡು ಹೋಗೋಣ. ಸೊ ವೆನ್ ವಿ ಕನ್ಸಿಡರ್ ದ ಫಿಸಿಕ್ಸ್, as we have discussed in the chapter physical world ನಾವು ಆಲ್ರೆಡಿ ಡಿಸ್ಕಸ್ ಮಾಡ್ಕೊಂಡಿದ್ದೀವಿ. ಫಿಸಿಕ್ಸ್ ಹ್ಯಾಸ್ ಅ ಲಾಟ್ ಆಫ್ ಸ್ಕೋಪ್ ಅಂತ ಹೇಳಿದ್ವಿ. ಆ ಲಾಟ್ ಆಫ್ ಸ್ಕೋಪ್ ನ ಹೇಗೆ ಗೊತ್ತಾಯ್ತು ಅಂತಂದಾಗ, ವೆನ್ ಎವರ್ ವಿ ಸ್ಟಡಿ ದ ಡಿಫರೆಂಟ್ ಬ್ರಾಂಚಸ್ ಆಫ್ ಫಿಸಿಕ್ಸ್, ಆ ಬ್ರಾಂಚಸ್ ಅಲ್ಲಿ ನಿಮಗೆ ಫಸ್ಟ್ ಮ್ಯಾಕ್ರೋಸ್ಕೋಪಿಕ್ ಡೊಮೈನ್ ಅಲ್ಲಿ ನಾವು ಓದೋತಕ್ಕಂಥ ಬ್ರಾಂಚ್, ದಟ್ ಈಸ್ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅನ್ನೋದು ನಿಮಗೆ ಬರುತ್ತೆ. ಈ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅನ್ನೋದು ಹೋಲ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ಡ್ ಆರ್ ಡಿಸ್ಕ್ರೈಬ್ಡ್ ಓನ್ಲಿ ಬೈ ದ ಕಾನ್ಸೆಪ್ಟ್ ಕಾಲ್ಡ್ ಆಸ್ ನ್ಯೂಟನ್ಸ್ ಲಾಸ್ ಆರ್ ನ್ಯೂಟೋನಿಯನ್ ಮೆಕ್ಯಾನಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ವಾಟ್ ಈಸ್ ಮೆಕ್ಯಾನಿಕ್ಸ್ ಅಂದ್ರೆ ಒಂದ್ಸರಿ ಬ್ರೀಫ್ ಆಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಮೆಕ್ಯಾನಿಕ್ಸ್ ಅಂದ್ರೆ ಮೀನಿಂಗ್ ಏನು ಅಂತಂದಿದ್ದಾಗ, ಇಟ್ ಇಸ್ ಅ ಬ್ರಾಂಚ್ ಆಫ್ ಫಿಸಿಕ್ಸ್, ಇಟ್ ಇಸ್ ಅ ಬ್ರಾಂಚ್ ಆಫ್ ಕ್ಲಾಸಿಕಲ್ ಫಿಸಿಕ್ಸ್ ಅಂತಾನೆ ಹೇಳ್ಬೋದು. ಇಲ್ಲ ಸಿಂಪಲ್ ಆಗಿ ನಾವು ಬ್ರಾಂಚ್ ಆಫ್ ಫಿಸಿಕ್ಸ್ ಅಂತ ನಾವು ಡಿಸ್ಕಸ್ ಮಾಡ್ಕೊಳ್ಳೋಣ. ಬ್ರಾಂಚ್ ಆಫ್ ಫಿಸಿಕ್ಸ್ ವಿಚ್ ಡೀಲ್ಸ್ ವಿತ್ ಮೋಷನ್ ಆಫ್ ದ ಬಾಡಿ ಅಂತ ಹೇಳ್ತಾರೆ. ಮೋಷನ್ ಆಫ್ ದ ಬಾಡಿ, ವಿಚ್ ಡೀಲ್ಸ್ ವಿತ್ ದ ಮೋಷನ್ ಆಫ್ ದ ಬಾಡಿ, ಗೊತ್ತಾಯ್ತಲ್ವಾ? ಈಸ್ ಕಾಲ್ಡ್ ಆಸ್ ಅ ಮೆಕ್ಯಾನಿಕ್ಸ್ ಅಂತ ನಾವು ಹೇಳ್ತೀವಿ. ದೀಸ್ ಆರ್ ಆಲ್ 1 ಮಾರ್ಕ್ ಡೆಫಿನೇಷನ್ಸ್ ಆಗಿರ್ಬೋದು, ಎಂಟ್ರೆನ್ಸ್ಗೂ ನಿಮ್ಗೆ ಬಹಳ ಇಂಪಾರ್ಟೆಂಟ್ ಆಗ್ತಾ ಇರುತ್ತೆ. ಕೆಲವು ಸರಿ ನಿಮಗೆ ಡೆಫಿನೇಷನ್ಸ್ ಕೊಟ್ಬಿಟ್ಟಿರ್ತಾರೆ, ಡೆಫಿನೇಷನ್ಸ್ ಗೊತ್ತಿಲ್ಲದೆ ನಿಮಗೆ ಆನ್ಸರ್ ಮಾಡೋಕ್ಕೆ ಸಾಧ್ಯನೇ ಆಗಲ್ಲ. ಓಕೆ, ಮೆಕ್ಯಾನಿಕ್ಸ್ ಅಂದ್ರೆ ಏನೋ ಗೊತ್ತಾಯ್ತಲ್ವಾ, ಹೇಳಿದ್ದೇನು ಅಂತ ಅಂದ್ಬಿಟ್ಟು. ಸೊ ವೆನ್ ಎವರ್ ವಿ ಕಮ್ ಅಕ್ರಾಸ್ ಮೆಕ್ಯಾನಿಕ್ಸ್ ಅನ್ನೋ ಒಂದು ಪಾರ್ಟ್ ನಾವು ಬಂದಿದ್ದಾಗ, ಇಟ್ ಈಸ್ ಬ್ರಾಡ್ಲಿ ಡಿವೈಡೆಡ್ ಇಂಟು 2 ಟೈಪ್ಸ್ ಅಂತ ನಾವು ಹೇಳ್ಬೋದು. ಕ್ಲಾಸಿಫೈಡ್ ಇನ್ 2 ಟೈಪ್ಸ್. ಒನ್ ಈಸ್ ಕಾಲ್ಡ್ ಆಸ್ ಕೈನಮೆಟಿಕ್ಸ್ ಅಂತ ಹೇಳ್ತಾ ಇದೀವಿ, ಅಂಡ್ ಅದರ್ ಒನ್ ಈಸ್ ಕಾಲ್ಡ್ ಆಸ್ ಡೈನಮಿಕ್ಸ್. ಕೈನಮೆಟಿಕ್ಸ್ ಅಂದ್ರ ಮತ್ತು ಡೈನಮಿಕ್ಸ್ ಅಂತ ಮತ್ತೆ 2 ಬ್ರಾಂಚ್ ನಾವು ಸ್ಪ್ಲಿಟ್ ಮಾಡ್ತಾ ಇದೀವಿ ಈ ಒಂದು ಮೆಕ್ಯಾನಿಕ್ಸ್ ಪಾರ್ಟ್ನ. ಓಕೆ, ವಾಟ್ ಈಸ್ ದಿಸ್ ಕೈನಮೆಟಿಕ್ಸ್ ಅಂದ್ರೆ ಏನು, ಡೈನಮಿಕ್ಸ್ ಅಂದ್ರೆ ಏನು ಅಂತಂದಾಗ, ಇವೆರಡು ನಿಮಗೆ ಬ್ರಾಂಚ್ ಅಂಡರ್ ದ ಮೆಕ್ಯಾನಿಕ್ಸ್ ಆಗಿರೋದ್ರಿಂದ ಎರಡು ನಿಮಗೆ ಮೋಷನ್ ಬಗ್ಗೆನೇ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇರುತ್ತೆ. ಗಾಟ್ ದ ಪಾಯಿಂಟ್ ಮೈ ಹಿಯರ್? ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದಿಸ್ ಕೈನಮೆಟಿಕ್ಸ್ ಅಂದ್ರೆ ಮೀನಿಂಗ್ ಏನು ಅಂತ ನಾವು ಅರ್ಥ ಮಾಡ್ಕೊಂಡು ಹೋಗೋಣ. ಸೊ ಸಿ ಹಿಯರ್, ಕೈನಮೆಟಿಕ್ಸ್ ಅಂದ್ರೆ ಏನು ಅಂತಂದಾಗ, ದ ಬ್ರಾಂಚ್ ಆಫ್ ಮೆಕ್ಯಾನಿಕ್ಸ್
the branch of mechanics which deals with the motion of the body, which deals with the motion of the bodies, which deals with the motion of the bodies, motion of the bodies without considering the cause, without considering its cause ಅಂತ ಹೇಳ್ತಾರೆ, without considering its cause of motion, its cause of motion. ಅಂದ್ರೆ ಒಂದು ಬಾಡಿ ಅನ್ನೋದು ನಿಮಗೆ ಮೋಷನ್ ಇದೆ. ಮೋಷನ್ ಅಂದ್ರೆ ಬೇರೆ ಏನಲ್ಲ, ವಿಟ್ ಈಸ್ ನ ಮೂವ್ಮೆಂಟ್ ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ ಸದ್ಯಕ್ಕೆ. ಅಂಡರ್ಸ್ಟ್ಯಾಂಡಿಂಗ್ ಹಿಯರ್. ಒಂದು ಬಾಡಿ ಅನ್ನೋದು ಮೋಷನ್ ಅಲ್ಲಿ ಬರ್ತಾ ಇದೆ, ಅದು ಬರೋದಕ್ಕೆ ರೀಸನ್ ಏನು ಅನ್ನೋದು ನಮಗೆ ನೆಸೆಸಿಟಿ ಇರಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಓಕೆ. ಬಾಡಿ ಅನ್ನೋದು ಮೂವ್ಮೆಂಟ್ ಅಲ್ಲಿ ಇದೆ, ಮೂವ್ಮೆಂಟ್ ಅಲ್ಲಿ ಇದ್ದಾಗ ಅದರ ಪೊಸಿಷನ್ ಏನು, ಅದರ ವೆಲಾಸಿಟಿ ಏನು, ಅದರ ಆಕ್ಸಲರೇಷನ್ ಏನು, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದೇ ಕೈನಮ್ಯಾಟಿಕ್ಸ್ ಅಂತ ಹೇಳ್ತೀವಿ. ವಿ ಆರ್ ನಾಟ್ ಕನ್ಸಿಡರಿಂಗ್, ವಿ ಆರ್ ನಾಟ್ ಬಾದರಿಂಗ್ ಅಬೌಟ್ ದ ವಾಟ್ ಇಸ್ ದ ರೀಸನ್ ಫಾರ್ ದ ಇಟ್ಸ್ ಮೋಷನ್, ವಾಟ್ ಇಸ್ ದ ಕಾಸ್ ಫಾರ್ ದ motion of the body. Okay na? So that is called as the kinematic, that is called as the kinematics anta ನಾವು ಹೇಳಬಹುದು. Okay na? Now whenever we come across what is the dynamics here, dynamics ಅಂದ್ರೆ ಏನು ಅಂತಂದಾಗ ನೋಡಿ, ಸೇಮ್ ಪಾರ್ಟ್ ಸೇಮ್ ಡೆಫಿನೇಷನ್ ನಾವು ಕೊಡ್ಬೋದು. ಇಟ್ ಈಸ್ ಎ ಬ್ರಾಂಚ್ ಆಫ್ ಮೆಕ್ಯಾನಿಕ್ಸ್ ಇಟ್ ಈಸ್ ಅ ಬ್ರಾಂಚ್ ಆಫ್ ಮೆಕ್ಯಾನಿಕ್ಸ್ ವಿಚ್ ಡೀಲ್ಸ್ ಅರ್ಥ ಮಾಡ್ಕೊಳ್ಳಿ, ವಿಚ್ ಡೀಲ್ಸ್ ವಿತ್ the motion of the bodies, which deals with the motion of bodies, which deals with the motion of the bodies, with the consideration of its cause anta ಹೇಳ್ತಾರೆ, with the considering or consideration of motion of its cause, ಆಫ್ ಇಟ್ಸ್ ಕಾಸ್. ನೋಡಿ, ಒಂದು ಬಾಡಿ ಅನ್ನೋದು ಮೋಷನಲ್ ಇದೆ ಅಂತಂದಾಗ ಅದರ ಮೋಷನ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು ಡೈನಮಿಕ್ಸ್ ಅಂತಾನೆ ಹೇಳ್ತೀವಿ. ಬಟ್ ಇಲ್ಲೊಂದು ಸ್ವಲ್ಪ ಚೇಂಜ್ ಏನು ಅಂತಂದಾಗ, ವಿಲ್ ಟೇಕ್ ಇನ್ ಟು ಕನ್ಸಿಡರೇಷನ್ ವೈ ಅಂಡ್ ಹೌ ದ ಬಾಡಿ ಇಸ್ ಕಮಿಂಗ್ ಇನ್ ಟು ಮೋಷನ್. ಬಾಡಿ ಅನ್ನೋದು ಹೇಗೆ ಮೋಷನ್ ಅಲ್ಲಿ ಬರ್ತಾ ಇದೆ, ವಾಟ್ ಇಸ್ ದ ರೀಸನ್ ಫಾರ್ ದ ಬಾಡಿ ಟು ಕಮ್ ಇನ್ ಟು ಮೋಷನ್. ರೀಸನ್ ನಮ್ಗೆಲ್ಲರೂ ಗೊತ್ತೇ ಇರುತ್ತೆ, ಇಟ್ ಇಸ್ ನಥಿಂಗ್ ಬಟ್ ಫೋರ್ಸ್ ಆರ್ ಎಕ್ಸ್ಟರ್ನಲ್ ಏಜೆಂಟ್, ಪುಲ್ ಆರ್ ಪುಷ್ ಅನ್ನೋದ್ರ ಬಗ್ಗೆ ನಾವೆಲ್ಲ ಡಿಸ್ಕಸ್ ಮಾಡಿದ್ದೀವಿ. ಇದನ್ನ ನಾವು ಬೇಸ್ ಮಾಡಿಕೊಂಡು ಇದನ್ನ ನಾವು ಅಕೌಂಟ್ ಕನ್ಸಿಡರ್ ಮಾಡಿಬಿಟ್ಟು ಆ ಮೋಷನ್ ಬಗ್ಗೆ ನಾವು ಓದಿದ್ದಾಗ, ಡಿಸ್ಕ್ರೈಬ್ ಮಾಡಿದ್ದಾಗ, ಎಕ್ಸ್ಪ್ಲೈನ್ ಮಾಡಿದ್ದಾಗ ಆ ಒಂದು ಬ್ರಾಂಚ್ನ ಡೈನಮಿಕ್ಸ್ ಅಂತ ಹೇಳ್ತಾರೆ, ಡೈನಮಿಕ್ಸ್ ಅಂತ ಕರಿತೀವಿ. ಅಂಡರ್ಸ್ಟ್ಯಾಂಡಿಂಗ್ ಈ ಒಂದು ನಮ್ಮ ಫಸ್ಟ್ PUC ಲೆವೆಲಲ್ಲಿ ಇಲ್ಲ PUC ಲೆವೆಲಲ್ಲಿ ನಿಮಗೆ ನೋಡಿ ಕೈನಮೆಟಿಕ್ಸ್ ಕೆಳಗಡೆ ಮತ್ತೆ ನಿಮಗೆ 2 ಚಾಪ್ಟರ್ ನಮಗೆ ಬರ್ತಾ ಇರುತ್ತೆ. ದಟ್ ಈಸ್ ಮೋಷನ್ ಇನ್ 1 ಡೈಮೆನ್ಷನ್ ಅಂಡ್ ಮೋಷನ್ ಇನ್ 2 ಡೈಮೆನ್ಷನ್ ಅಂತ ಹೇಳ್ತಾ ಇದೀವಿ. ಸೊ ಅದರಲ್ಲಿ ನಮಗೆ ಫಸ್ಟ್ ಪಾರ್ಟ್ ಮೋಷನ್ ಇನ್ 1 ಡೈಮೆನ್ಷನ್ ಆಗಿರುತ್ತೆ. ಸೊ ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ವಾಟ್ ಈಸ್ ದ ಮೋಷನ್ ಇನ್ 1 ಡೈಮೆನ್ಷನ್? ಓಕೆ, ಸೊ ಲೆಟ್ ಅಸ್ ಲರ್ನ್ ಅಬೌಟ್ ವಾಟ್ ಈಸ್ ದ ಮೋಷನ್ ಇನ್ 1 ಡೈಮೆನ್ಷನ್. ಸೊ ಬಿಫೋರ್ ಗೋಯಿಂಗ್ ಟು ಸಿ ದಿಸ್ ಮೋಷನ್ ಇನ್ 1 ಡೈಮೆನ್ಷನ್ ಆಗಿರಬಹುದು, ಇಲ್ಲ ಅಂತಂದಿದ್ದಾಗ ಆರ್ ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್, ಓಕೆ. ಸೊ ಇದನ್ನ ಜನರಲ್ ಆಗಿ ನಾವು ಎಲ್ಲರೂ ಹೇಗೆ ಡಿಫೈನ್ ಮಾಡ್ಕೊತೀವಿ ಅಂತಂದಾಗ ನೋಡಿ, ಒಂದೇ ಡೈರೆಕ್ಷನಲ್ಲಿ ಬಾಡಿ ಅನ್ನೋದು ಮೂವ್ ಆಗ್ತಾ ಇದ್ರೆ, ಅವಾಗ ಅದನ್ನ ಸ್ಟ್ರೈಟ್ ಲೈನ್ ಮೋಷನ್ ಅಂತ ನಾವು ಕರಿತೀವಿ. ಬಟ್ how to analyze or how to specify the motion in 1 dimension ಅಂತಂದಾಗ ನಮಗೆ ಬೇಕಾಗಿರೋದು 2 things ಅಂತ ಹೇಳ್ತಾ ಇದ್ದೀನಿ. ವಾಟ್ ಆರ್ ದೋಸ್ 2 things ಅಂತಂದಾಗ, ಫಸ್ಟ್ ಒನ್ ಇಟ್ ಈಸ್ ಕಾಲ್ಡ್ ಆಸ್ ಅ ಪಾಯಿಂಟ್ ಆಫ್ ಅಬ್ಸರ್ವೇಷನ್ ಅಂಡ್ ಸೆಕೆಂಡ್ ಒನ್ ಇಸ್ ಕಾಲ್ಡ್ ಆಸ್ ವಾಟ್ ಇಸ್ ದಟ್ ಫ್ರೇಮ್ ಆಫ್ ರೆಫರೆನ್ಸ್ ಅಂತ ಹೇಳ್ತಾ ಇದೀವಿ. ಫ್ರೇಮ್ ಆಫ್ ರೆಫರೆನ್ಸ್, ವಾಟ್ ಇಸ್ ದಿಸ್ ಫ್ರೇಮ್ ಆಫ್ ರೆಫರೆನ್ಸ್ ಅನ್ನೋದನ್ನು ನೋಡೋಣ. ಸೊ ಸಿ ಹಿಯರ್, let us understand about what is the frame of reference. ನಾನು ಸುಮ್ಮನೆ ಡಯಾಗ್ರಾಮ್ ಹಾಕ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ, ಯಾರು ಕೇಳೋದಿಲ್ಲ. ಇಟ್ ಈಸ್ ನಥಿಂಗ್ ಬಟ್ ಎ ಕೋಆರ್ಡಿನೇಟ್. ಓಕೆ, ಐ ವಿಲ್ ರೈಟ್ ದ ಸಿಸ್ಟಮ್. ಸಿ ಹಿಯರ್, ಎ ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಹೇಳ್ತಾ ಇದೀವಿ. ಎ ಕೋಆರ್ಡಿನೇಟ್ ಸಿಸ್ಟಮ್ used to describe the motion of the object, describe the motion of a particle or a body or an object. It is called as frame of reference. ಅಂತ ನಾನು ಹೇಳ್ತಾ ಇದ್ದೀನಿ ಆಲ್ರೆಡಿ ನಿಮಗೆ. It is just a coordinate system. Let us see this x-axis and this y-axis and this is z-axis ಅಂತ ನಾವು ಕನ್ಸಿಡರ್ ಮಾಡೋಣ. ಓಕೆನಾ ರೀ?
ಸೊ ಸಿ ಹಿಯರ್ ವೆನೆವರ್ ಐ ಕನ್ಸಿಡರ್ ಎ ಪಾರ್ಟಿಕಲ್, ಒಂದು ಪಾರ್ಟಿಕಲ್ ಪಿ ಅನ್ನೋ ಒಂದು ಪಾರ್ಟಿಕಲ್ ನಾನು ಕನ್ಸಿಡರ್ ಮಾಡಿದ್ದಾಗ ಈ ಒಂದು ಪಾರ್ಟಿಕಲ್ನ ನಾನು ಇವಾಗ ಸ್ಪೇಸ್ ಅಲ್ಲಿ ಇದೆ ಅಂತ ಕನ್ಸಿಡರ್ ಮಾಡೋಣ. ಯಾಕಂದ್ರೆ ಈ ಒಂದು ಪಾರ್ಟಿಕಲ್ನ ನಾನು ರೆಪ್ರೆಸೆಂಟ್ ಮಾಡಬೇಕು ಅಂತಂದ್ರೆ ನನಗೆ 3 ಕೋಆರ್ಡಿನೇಟ್ಸ್ ನಮಗೆ ಬೇಕಾಗುತ್ತೆ. ಎಕ್ಸ್ ವೈ ಅಂಡ್ ಝೆಡ್ ಕೋಆರ್ಡಿನೇಟ್ಸ್, ಎಕ್ಸ್ ವೈ ಅಂಡ್ ಝೆಡ್ ಕೋಆರ್ಡಿನೇಟ್ಸ್. ಅಂಡರ್ಸ್ಟ್ಯಾಂಡಿಂಗ್ ಮಾ? ವಾಟ್ ಈಸ್ ದಿಸ್ ಎಕ್ಸ್ ರೆಪ್ರೆಸೆಂಟ್? ಎಕ್ಸ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ ನಿಮಗೆ ಅಂತಂದಾಗ ಇಟ್ ಇಸ್ ದ ಪೊಸಿಷನ್ ಆಫ್ ದ ಪಾರ್ಟಿಕಲ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ಕಂಪೇರ್ ಮಾಡ್ಕೊಂಡಿದ್ದಾಗ ಪಾರ್ಟಿಕಲ್ ಅನ್ನೋದು ಎಷ್ಟು ದೂರದಲ್ಲಿದೆ ಅದನ್ನ ನಾವು ಎಕ್ಸ್ ಕೋಆರ್ಡಿನೇಟ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ವೈ ಅಂದ್ರೆ ಏನು ಅಂತಂದಾಗ ಇಟ್ ಇಸ್ ದ ಪೊಸಿಷನ್ ಆಫ್ ದ ಪಾರ್ಟಿಕಲ್ ವಿತ್ ರೆಸ್ಪೆಕ್ಟ್ ಟು ವೈ ಆಕ್ಸಿಸ್. ಅಂದ್ರೆ ವೈ ಆಕ್ಸಿಸ್ ಕಂಪೇರ್ ಮಾಡಿದ್ದಾಗ ಇಲ್ಲ ವೈ ಆಕ್ಸಿಸ್ ಅಲ್ಲಿ ಎಷ್ಟು ದೂರದಲ್ಲಿದೆ ಅಂತ ಹೇಳ್ತಾರೆ. ಝೆಡ್ ಅಂದ್ರೆ ಮೀನಿಂಗ್ ಏನು ಅಂತಂದಾಗ ಇಟ್ ಇಸ್ ದ ಪೊಸಿಷನ್ ಆಫ್ ದ ಪಾರ್ಟಿಕಲ್ ವಿತ್ ರೆಸ್ಪೆಕ್ಟ್ ಟು ಝೆಡ್ ಆಕ್ಸಿಸ್. ಝೆಡ್ ಆಕ್ಸಿಸ್ ಕಂಪೇರ್ ಮಾಡಿದ್ರೆ ಪಾರ್ಟಿಕಲ್ ಪೊಸಿಷನ್ ಎಷ್ಟು ದೂರದಲ್ಲಿದೆ ಅದನ್ನು ಇಂಡಿಕೇಟ್ ಮಾಡದೆ ಈ ಕೋಆರ್ಡಿನೇಟ್ ಝೆಡ್ ಅಂತ ನಾವು ಕರಿತಾ ಇದೀವಿ. Now let us understand that. So how can you define motion in one dimension? ನೋಡಿ ಇಲ್ಲಿ 3 ಕೋಆರ್ಡಿನೇಟ್ಸ್ ನಮಗೆ ಕಾಣಿಸ್ತಾ ಇದೆ, ಎಕ್ಸ್ ವೈ ಝೆಡ್ ಅಂತ ಅಂದ್ಬಿಟ್ಟು. ಇಸ್ ಇಟ್ ರೈಟ್? ಸೊ ಇಫ್ ಎನಿ ಒನ್ ಆಫ್ ದೀಸ್ ಕೋಆರ್ಡಿನೇಟ್ಸ್, ಇಫ್ ಎನಿ ಒನ್ ಆಫ್ ದೀಸ್ ಕೋಆರ್ಡಿನೇಟ್, ರಿಪೀಟೆಡ್ ಹೇಳ್ತಾ ಇದ್ದೀನಿ ನಾನು, ಈ 3 ಕೋಆರ್ಡಿನೇಟ್ಸ್ ಅಲ್ಲಿ, ಈ 3 ಕೋಆರ್ಡಿನೇಟ್ಸ್ ಅಲ್ಲಿ ಯಾವುದಾದ್ರೂ ಒಂದು ಕೋಆರ್ಡಿನೇಟ್ ನಿಮಗೆ ಚೇಂಜ್ ಆದರೆ, ಎನಿ ಒನ್ ಆಫ್ ದ ಕೋಆರ್ಡಿನೇಟ್ಸ್ ಚೇಂಜಸ್, ಅವಾಗ ನಮಗೆ ಬಾಡಿ ಈಸ್ ಸೆಟ್ ಟು ಬಿ ಇನ್ ಒನ್ ಡೈಮೆನ್ಷನಲ್ ಮೋಷನ್ ಅಂತ ಹೇಳ್ತಾ ಇದೀವಿ. ಗೊತ್ತಾಗಿದಲ್ವಾ ಏನು ಹೇಳ್ತಾ ಇದೆ ಅಂತ? ಸೊ ಪ್ಲೀಸ್ ಐ ವಿಲ್ ರೈಟ್ ದಿಸ್ ಥಿಂಗ್ ಮೈ ಹಿಯರ್. ಮೋಷನ್ ಇನ್ ಒನ್ ಡೈಮೆನ್ಷನ್ ನ ಹೇಗೆ ಡಿಫೈನ್ ಮಾಡ್ತಾ ಇದೀವಿ ಅಂತ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಇಫ್ ಎನಿ ಒನ್ ಆಫ್, ಇಫ್ ಎನಿ ಒನ್ ಆಫ್ ದ ಪೊಸಿಷನ್ ಕೋಆರ್ಡಿನೇಟ್ಸ್ ಮಾ, ಇಫ್ ಎನಿ ಒನ್ ಆಫ್ ದ ಪೊಸಿಷನ್ ಕೋಆರ್ಡಿನೇಟ್ಸ್, if any one of the position coordinates changes, if any one of the position coordinates changes, then the particle, then the particle is said to be, then the particle is said to be in one dimension ಅಂತ ಹೇಳ್ತಾರೆ. ಇಲ್ಲ ಮೋಷನ್ ಇನ್ ಸ್ಟ್ರೈಟ್ ಲೈನ್ ಅಂತ ನಾವು ಕರಿಬಹುದು. ಅರ್ಥ ಆಗ್ತದಲ್ವಾ? ಯಾವುದಾದ್ರೂ ಒಂದು ಕೋಆರ್ಡಿನೇಟ್, ಫಾರ್ ಎಕ್ಸಾಂಪಲ್ ಒಂದ್ಸಲ ನೀಟಾಗಿ ಅನಲೈಸ್ ಮಾಡಿ. ಇಫ್ ಎಕ್ಸ್ ಕೋಆರ್ಡಿನೇಟ್ ಮಾತ್ರ ನಿಮಗೆ ಚೇಂಜ್ ಆಗ್ತಾ ಇದ್ರೆ, ಇಫ್ ಓನ್ಲಿ ಎಕ್ಸ್ ಕೋಆರ್ಡಿನೇಟ್ ಇಸ್ ಚೇಂಜಿಂಗ್, ದೆನ್ ವಿ ಕ್ಯಾನ್ ಸೇ ದಟ್ ದ ಬಾಡಿ ಈಸ್ ಮೂವಿಂಗ್ ಇನ್ ಎಕ್ಸ್ ಡೈರೆಕ್ಷನ್ ಅಂತ ಹೇಳ್ತಾ ಇದೆ. ಎಕ್ಸ್ ಆಕ್ಸಿಸ್ ಅಲ್ಲಿ ಮಾತ್ರ ಮೂವ್ ಆಗ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಓಕೆನಾ? ಇಫ್ ಎನಿ ಒನ್, ದಟ್ ಈಸ್ ಫಾರ್ ಎಕ್ಸಾಂಪಲ್, ಇಫ್ ಓನ್ಲಿ ವೈ ಕೋಆರ್ಡಿನೇಟ್ ಇಸ್ ಚೇಂಜಿಂಗ್, ಓನ್ಲಿ ವೈ ಕೋಆರ್ಡಿನೇಟ್ ಈಸ್ ಚೇಂಜಿಂಗ್, ಅವಾಗ ನಾವೇನಂತ ಅರ್ಥ ಮಾಡ್ಕೋಬೇಕು? ಬಾಡಿ ಅನ್ನೋದು ವೈ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದೆ. ವೈ ಡೈರೆಕ್ಷನ್ ಅಂದ್ರೆ ಒಂದೇ ಡೈರೆಕ್ಷನ್ ತಾನೇ ಅರ್ಥ ಮಾಡ್ಕೋಬೇಕಾದ್ರು. ಇಫ್ ಎನಿ, ಇಫ್ ಸಪೋಸ್ ಇಫ್ ಝೆಡ್ ಕೋಆರ್ಡಿನೇಟ್ ಚೇಂಜಸ್ ಝೆಡ್ ಕೋಆರ್ಡಿನೇಟ್ ಅನ್ನೋದು ಚೇಂಜ್ ಆಗ್ತಾ ಇದ್ರೆ, ದೆನ್ ವಿ ಹ್ಯಾವ್ ಟು ಥಿಂಕ್ ದಟ್ ದ ಬಾಡಿ ಈಸ್ ಮೂವಿಂಗ್ ಅಲಾಂಗ್ ದ ಝೆಡ್ ಆಕ್ಸಿಸ್ ಅಂತ ನಾವು ಅರ್ಥ ಮಾಡ್ಕೋಬೇಕು. ಗೊತ್ತಾಗಿದಲ್ವಾ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು? ದಿಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಹಿಯರ್. So for example, what is the example? We can say that, see here, motion of a car on a road. We can say here, motion of a car or a bus on a road is an example of one dimensional motion. And similarly, whenever we go with the motion in a plane or motion in 2 dimension, ಮೋಷನ್ ಇನ್ 2D ಅಂತ ಕರೀಬಹುದು, ಇಲ್ಲ ಅಂತಂದಾಗ ಪ್ಲೇನ್ ಅಂತ ನಾವು ಕರೀಬಹುದು. ಇದನ್ನು ಹೇಗೆ ಡಿಫೈನ್ ಮಾಡ್ತಾ ಇದೀವಿ ನಾವು ಅಂತಂದಾಗ, ಸಿ ಹಿಯರ್, ಇಫ್ ಎನಿ ಟೂ ಪೊಸಿಷನ್ ಕೋಆರ್ಡಿನೇಟ್ಸ್ if any two position coordinates changes here, ಯಾವ್ದಾದ್ರು 2 coordinates ನಿಮಗೆ ಚೇಂಜ್ ಆಗ್ತಾ ಇದ್ರೆ, I will explain to you that. So if any 2 position coordinates changes, then the particle is said to be in 2-dimensional motion ಅಂತ ಹೇಳ್ತಾ ಇದೀವಿ. in 2-dimensional motion. For example, please observe this. ಏನ್ ಹೇಳ್ತಾ ಇದೀವಿ ಅಂತ ನೀಟಾಗಿ ಅನಲೈಸ್ ಮಾಡಿ. ಇಫ್ ಎಕ್ಸ್ ವೈ ಕೋಆರ್ಡಿನೇಟ್ಸ್, ನೋಡಿ ಇಲ್ಲಿ 3 ಪೊಸಿಷನ್ ಕೋಆರ್ಡಿನೇಟ್ಸ್ ಇದೆ, ಇದರಲ್ಲಿ ಎಕ್ಸ್ ಮತ್ತೆ ವೈ ಎರಡು ಚೇಂಜ್ ಆಗ್ತಾ ಇದೆ ಅಂತಂದಾಗ, then we can say that the particle is moving in xy plane. This is called xy plane, and this is yz plane, and this is xz plane ಅಂತ ಹೇಳ್ತಾ ಇದ್ದಾರೆ. xy plane ಅಲ್ಲಿ ನಿಮಗೆ ಮೂವ್ ಆಗ್ತಾ ಇದೆ ಅಂತ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಅಂಡರ್ಸ್ಟ್ಯಾಂಡಿಂಗ್ ಮಾ? ಇಫ್ the coordinates y and z are changing,
y coordinate ಮತ್ತು z coordinate ಎರಡೂ ಚೇಂಜ್ ಆಗ್ತಾ ಇದ್ದಾಗ then we can say that the particle is moving in a yz plane. The particle is moving in a yz plane ಅಂತ ನಾವು ಹೇಳಬಹುದು. ಓಕೆ, ಇನ್ ದ ಸೇಮ್ ಮ್ಯಾನರ್ ಎಕ್ಸ್ ಝೆಡ್ ಕೋಆರ್ಡಿನೇಟ್ಸ್ ಮಾತ್ರ ಚೇಂಜ್ ಆಗ್ತಾ ಇದ್ರೆ ಅವಾಗ ಪಾರ್ಟಿಕಲ್ ಅನ್ನೋದು ನಿಮಗೆ ಎಕ್ಸ್ ಝೆಡ್ ಪ್ಲೇನ್ ಅಲ್ಲಿ ಮೂವ್ ಆಗ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಹೌ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಮೋಷನ್ ಇನ್ ಟು ಡೈಮೆನ್ಷನ್. ವಾಟ್ ಇಸ್ ಎಕ್ಸಾಂಪಲ್ ಫಾರ್ ದಿಸ್ ಇಯರ್? ಎಕ್ಸಾಂಪಲ್ ಏನು ಹೇಳ್ಬೋದು ನಾವಿಲ್ಲಿ ಅಂತಂದಾಗ ವಿ ಕ್ಯಾನ್ ಸೇ ದಟ್ particle moving in or particle in a circular motion. Particle in a circular motion can be considered as two-dimensional motion. ಅರ್ಥ ಆಗಿದಲ್ವಾ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು? ಸೊ ಪ್ಲೀಸ್ ಅನಲೈಸ್ ದಿಸ್ ಹಿಯರ್. ಯಾವಾಗಾದರೂ ಒಂದು ಪಾರ್ಟಿಕಲ್ ಅನ್ನೋದು ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಇದೆ, ಇಲ್ಲಿ ಸರ್ಕ್ಯುಲರ್ ಮೋಷನ್ ಇದೆ ಅಂತಂದಿದ್ದಾಗ ನೋಡಿ, ಇಲ್ಲಿ ವರ್ಟಿಕಲ್ ಸರ್ಕ್ಯುಲರ್ ಮೋಷನ್ ಆಗಿರ್ಬೋದು, ಇಲ್ಲಿ ಹಾರಿಜಾಂಟಲ್ ಸರ್ಕ್ಯುಲರ್ ಮೋಷನ್ ಆಗಿರ್ಬೋದು, ಅದು ನಿಮಗೆ ಎರಡು ಕೋಆರ್ಡಿನೇಟ್ಸ್ ನಿಮಗೆ ಚೇಂಜ್ ಆಗ್ತಾ ಇರುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಸೊ ವಿಲ್ ಲರ್ನ್ ಇನ್ ಡೆಪ್ತ್ ಅಬೌಟ್ ದ ಮೋಷನ್ ಇನ್ ಟೂ ಡೈಮೆನ್ಷನ್. ನಾವು ಇನ್ನೂ ಚೆನ್ನಾಗಿ ಓದೋಣ. ಇನ್ ದ ಸೇಮ್ ಮ್ಯಾನರ್ we can learn what is the motion in three dimension. Motion in three dimension ಇಲ್ಲಿ ಏನು ಹೇಳುತ್ತೆ ಅಂತಂದಾಗ, if all the three position coordinates changes, ಮೂರು ಪೊಸಿಷನ್ ಕೋಆರ್ಡಿನೇಟ್ಸ್ ಚೇಂಜ್ ಆದರೆ ಅವಾಗ ದ ಬಾಡಿ ಈಸ್ ಸೆಟ್ ಟು ಬಿ ಇನ್ ತ್ರೀ ಡೈಮೆನ್ಷನಲ್ ಮೋಷನ್ ಅಂತ ಹೇಳ್ತೀವಿ. ಬೆಸ್ಟ್ ಎಕ್ಸಾಂಪಲ್ ಈಸ್ ದಟ್ ಎ ಬರ್ಡ್ ಫ್ಲೈಯಿಂಗ್ ಆರ್ ಎ ಫ್ಲೈಯಿಂಗ್ ಬರ್ಡ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಎ ಪಾರ್ಟಿಕಲ್ ಆರ್ ಅನ್ ಆಬ್ಜೆಕ್ಟ್ ಆರ್ ಎ ಬಾಡಿ ಇನ್ ತ್ರೀ ಡೈಮೆನ್ಷನಲ್ ಮೋಷನ್ ಅಂತ ನಾವು ಹೇಳ್ತಾ ಇದ್ದೀವಿ. ನಮ್ಮ ಕಾನ್ಸಂಟ್ರೇಷನ್ ಯಾವುದ್ರ ಮೇಲೆ ಇರಬೇಕು ಅಂತಂದಾಗ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಮೋಷನ್ ಇನ್ ಒನ್ ಡೈಮೆನ್ಷನ್ ಆರ್ ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್. ಡೋಂಟ್ ಗೆಟ್ ಕನ್ಫ್ಯೂಷನ್. ಒನ್ ಡೈಮೆನ್ಷನ್ ಅಂದ್ರೂ ಒಂದೇ, ಸ್ಟ್ರೈಟ್ ಲೈನ್ ಅಂದ್ರೂ ಒಂದೇ. ತುಂಬಾ ಜನ ಮಕ್ಕಳು ಕನ್ಫ್ಯೂಸ್ ಆಗ್ತಾರೆ. ಸ್ಟ್ರೈಟ್ ಲೈನ್ ಅಂದ್ರೆ ಏನು, ಒನ್ ಡೈಮೆನ್ಷನ್ ಅಂದ್ರೆ ಏನು ಅಂತ ನಿಮ್ಗೆ ತುಂಬಾ ಜನ ಕನ್ಫ್ಯೂಸ್ ಆಗ್ತಾರೆ. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಟಾಪಿಕ್ಸ್ ಇನ್ ಮೋಷನ್ ಇನ್ ಒನ್ ಡೈಮೆನ್ಷನ್. ಅದರ ನಾವು ಏನು ಕಲಿಬೇಕು ಅನ್ನೋದನ್ನ ಹೇಳ್ತಾ ಇದ್ದೀನಿ ನೋಡಿ ಇಲ್ಲಿ. So see here, before going to see the exact topics of this chapter, let us have a brief idea about what are the terms. ರೆಸ್ಟ್ ಅಂದ್ರೆ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ರೆಸ್ಟ್, ಯಾವಾಗಾದ್ರೂ ಒಂದು ಬಾಡಿ ಅನ್ನೋದು ರೆಸ್ಟ್ ಅಲ್ಲಿ ಅಂತ ನಾವು ಹೇಳ್ತಾನೆ ಇರ್ತೀವಿ ಜನರಲ್ ಆಗಿ, ರೆಸ್ಟ್ ತಗೊಳ್ಳಿ, ಓಕೆ, ಬಾಡಿ ಅನ್ನೋದು ರೆಸ್ಟ್ ಅಲ್ಲಿ ಇದ್ದಾರೆ, ಅವರು ರೆಸ್ಟ್ ಬೇಕು ಅಂತ ಹೇಳ್ತಾ ಇದ್ರೆ ಅಂತ ಅಂದ್ಬಿಟ್ಟು. ವಾಟ್ ಇಸ್ ದ ಮೀನಿಂಗ್ ಆಫ್ ದ ರೆಸ್ಟ್ ಅಂದ್ರೆ ಮೀನಿಂಗ್ ಏನು ಅಂತ ಒಂದ್ಸಲ ನೀಟಾಗಿ ಅನಲೈಸ್ ಮಾಡಿಕೊಳ್ಳೋಣ. ಸೊ ಸಿ ಹಿಯರ್, when the what can you say here, when a body do not change its position with respect to surroundings. Okay, surroundings ಕಂಪೇರ್ ಮಾಡಿಕೊಂಡಿದ್ದಾಗ ಇಲ್ಲ ಅಂತಂದಾಗ with respect to surroundings or time, okay, then the body is said to be said to be in one dimension or said to be in rest. ಯಾವಾಗಾದ್ರೆ ಬಾಡಿ ಪೊಸಿಷನ್ ಅನ್ನೋದು ಓಕೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ಮತ್ತು ವಿತ್ ರೆಸ್ಪೆಕ್ಟ್ ಟು ಸರೌಂಡಿಂಗ್ಸ್ ಚೇಂಜ್ ಆಗ್ದಿರಾ ಇರುತ್ತೋ ಅವಾಗ ಆ ಬಾಡಿ ಅನ್ನೋದು ನಿಮಗೆ ರೆಸ್ಟಲ್ಲಿದೆ ಅಂತ ಅರ್ಥ ಮಾಡ್ಕೋಬೇಕು. ಇನ್ ದ ಸೇಮ್ ಮ್ಯಾನರ್, ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಮೋಷನ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸಿ ಹಿಯರ್, ವಾಟ್ ಈಸ್ ದ ಮೋಷನ್ ಹಿಯರ್? ಮೋಷನ್ನ ಹೇಗೆ ಡಿಫೈನ್ ಮಾಡ್ಬೋದು ನಾವಿಲ್ಲಿ ಅಂತಂದಿದ್ದಾಗ, when a body changes its position, okay, with respect to surroundings or time, ಸಾರಿ ಆರ್ ಅಲ್ಲ ಟೈಮ್, ಅಂಡ್ ಅಂತ ಯೂಸ್ ಮಾಡ್ಕೋಬೋದು. ನೋ ನೀಡ್ ಟು ವರಿ ಆರ್ ಅಂತನಲ್ಲ ಅಂಡ್ ಅಂತಾನೆ ಹೇಳ್ಬೋದು. ನೋ ನೀಡ್ ಟು, ಯಾಕಂದ್ರೆ ಟೈಮ್ ಕೆನಾಟ್ ಬಿ ರಿಟರ್ನ್. ಟೈಮ್ ಅನ್ನೋದು ಯಾವತ್ತೇ ಆಗಲಿ ಕಂಟಿನ್ಯೂ ಆಗಿ ಹೋಗ್ತಾನೆ ಚೇಂಜ್ ಆಗ್ತಾನೆ ಇರುತ್ತೆ ಅಂತ ನಾವು ಹೇಳ್ತಾ ಇದೀವಿ. then we can say that the body is said to be in motion. ಅಂಡ್ ಒನ್ ಮೋರ್ ಥಿಂಗ್ ಏನು ಅಂತಂದಾಗ ತುಂಬಾ ಜನ ಅನ್ಕೊಂತಾರೆ ರೆಸ್ಟೇ ಡಿಫರೆಂಟು ಮೋಷನ್ನೇ ಡಿಫರೆಂಟು ಅಂತ ಅಂದ್ಬಿಟ್ಟು. ಬಟ್ ಒನ್ ಎಕ್ಸಾಂಪಲ್ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ಏನು ಅಂತಂದಾಗ, ವೆನ್ ಎವರ್ ವಿ ಕನ್ಸಿಡರ್ ದ ಟೂ ಪ್ಯಾಸೆಂಜರ್ಸ್,
ಇಬ್ರು ಪ್ಯಾಸೆಂಜರ್ ಇಬ್ರ ಪರ್ಸನ್ 2 ಪರ್ಸನ್ಸ್ ಕನ್ಸಿಡರ್ ಮಾಡೋಣ. ಒಬ್ಬರು ಓಕೆ ಲೆಟ್ ಅಸ್ 2 ಪ್ಯಾಸೆಂಜರ್ಸ್ ಆರ್ ಸಿಟಿಂಗ್ ಇನ್ ಎ ಮೂವಿಂಗ್ ಟ್ರೈನ್ ಮೂವಿಂಗ್ ಟ್ರೈನ್ ಅಲ್ಲಿ ಇಬ್ರು ಕೂತಿದ್ದಾರೆ ಅಂತ ಅಸ್ಯೂಮ್ ಮಾಡೋಣ. ಇನ್ನೊಬ್ಬರು ಪ್ಲಾಟ್ಫಾರ್ಮ್ ಮೇಲೆ ನಿಂತಿದ್ದಾರೆ ಅಂತ ಅಸ್ಯೂಮ್ ಮಾಡೋಣ. ಅಂಡರ್ಸ್ಟ್ಯಾಂಡಿಂಗ್ ಮಾ? ಸೊ ಸಿ ಹಿಯರ್ ವೆನ್ ಎವರ್ ವಿ ಕನ್ಸಿಡರ್, ಇಲ್ಲ ನಾನು ಎಕ್ಸಾಂಪಲ್ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ, ನೀಟಾಗಿ ಅನಲೈಸ್ ಮಾಡಿ. ಸೊ ವಾಟ್ ಈಸ್ ದ ಫೈನಲ್ ಕನ್ಕ್ಲೂಷನ್ ಪಾಯಿಂಟ್? ಐ ವಿಲ್ ಎಕ್ಸ್ಪ್ಲೈನ್ ಟು ಯು ಮಾ. I will consider two persons who are sitting inside a train, inside a train compartment, and a person who is standing on the platform. Is it right, ma? Train ನಿಮಗೆ ಮೂವ್ ಆಗ್ತಾ ಇದೆ. Is it right? So whenever we consider the first person, let us say second person is the third person ma here. Whenever we consider the second person will be at a rest with respect to first person. ಆದರೆ ಸೆಕೆಂಡ್ ಪರ್ಸನ್ ವಿಲ್ ಬಿ ಇನ್ ಮೋಷನ್ ವಿತ್ ರೆಸ್ಪೆಕ್ಟ್ ಟು ಥರ್ಡ್ ಪರ್ಸನ್. ಅರ್ಥ ಮಾಡ್ಕೊತಾ ಇದ್ರಲ್ವಾ ಹೇಳ್ತಾ ಇರೋದು? ಒಬ್ಬನೇ ಒಬ್ಬನ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇವರು ಫಸ್ಟ್ ಪರ್ಸನ್ ಜೊತೆ ರೆಸ್ಟ್ ಅಲ್ಲಿ ಇದ್ದಾರೆ ಅಂತ ಅನ್ಸುತ್ತೆ, ಆದ್ರೆ ಥರ್ಡ್ ಪರ್ಸನ್ ಜೊತೆ ಮೋಷನ್ ಅಲ್ಲಿ ಇದ್ದಾರೆ ಅಂತ ಅನ್ಸುತ್ತೆ. ದೇರ್ ಫೋರ್ ವಿ ಕ್ಯಾನ್ ಸೇ ದಟ್ ದ ರೆಸ್ಟ್ ಅಂಡ್ ಮೋಷನ್ ಬೋತ್ ಆರ್ ರಿಲೇಟಿವ್ ಟು ಈಚ್ ಅದರ್ ಅಂತ ಹೇಳ್ತಾ ಇದ್ದೀನಿ. ಅಂಡರ್ಸ್ಟ್ಯಾಂಡಿಂಗ್ ಮೈ ಹಿಯರ್? ಸೊ ರೆಸ್ಟ್ and motion are not different ma, or we can say that relative terms ಅಂತ ಹೇಳ್ತಾ ಇದೀವಿ. ರೆಸ್ಟ್ ಈಸ್ ಡಿಫರೆಂಟ್, ಮೋಷನ್ ಈಸ್ ಡಿಫರೆಂಟ್ ಅಲ್ಲ. ರೆಸ್ಟ್ ಅಂಡ್ ಮೋಷನ್ ಬೋತ್ ಆರ್ ಸೆಟ್ ಟು ಬಿ ರಿಲೇಟೆಡ್ ಟು ಈಚ್ ಅದರ್. ಅರ್ಥ ಇದಲ್ವ ಏನು ಕೊಟ್ಟಿದ್ದೀವಿ ನಾವು ಎಕ್ಸಾಂಪಲ್ ಅಂತ ಅಂದ್ಬಿಟ್ಟು? ನೌ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಫ್ಯೂ ಇಂಪಾರ್ಟೆಂಟ್ ವೇರಿಯೇಬಲ್ಸ್. ದಟ್ ಈಸ್ ಅ ಪೊಸಿಷನ್, ದಟ್ ಈಸ್ ಅ ಡಿಸ್ಪ್ಲೇಸ್ಮೆಂಟ್. ಸೊ ಪೊಸಿಷನ್ ಬಗ್ಗೆ ನಾವು ಮಾತಾಡ್ಕೊಂಡು ಹೋಗೋಣ. ಪೊಸಿಷನ್ ಅಂದ್ರೆ ಏನು, ಮ್ಯಾಥಮೆಟಿಕಲ್ ಅದನ್ನ ಹೇಗೆ ರೆಪ್ರೆಸೆಂಟ್ ಮಾಡಬಹುದು, ಅಂಡ್ ವಾಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್. ಫಸ್ಟ್ ಆಫ್ ಆಲ್ ಡಿಸ್ಟೆನ್ಸ್ ಬಗ್ಗೆ ನೋಡೋಣ, ಆಮೇಲಿಂದ ಅಂಡ್ ಡಿಸ್ಪ್ಲೇಸ್ಮೆಂಟ್. ಓಕೆನಾ? ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್ with the help of a diagram. I will explain to you how can you represent and how can you calculate the position, distance and displacement here. ನಾವು ಇವಾಗ ಯಾವ ಚಾಪ್ಟರ್ ಡಿಸ್ಕಸ್ ಮಾಡ್ತಾ ಇದೀವಿ? ಮೋಷನ್ ಇನ್ ಒನ್ ಡೈಮೆನ್ಷನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಲೆಟ್ ಅಸ್ ಕನ್ಸಿಡರ್ ಎ ನಂಬರ್ ಲೈನ್ ಓಕೆನಾ? ಸೊ ನಂಬರ್ ಲೈನ್ ಅಂತ ಅಂದ ತಕ್ಷಣ ನಿಮ್ಗೆ ಗೊತ್ತಿರುತ್ತೆ 0 ಅನ್ನೋದು ಸೆಂಟ್ರಲ್ ಇರುತ್ತೆ. ಇಫ್ ಐ ಗೋ ಟುವರ್ಡ್ಸ್ ದ ಲೆಫ್ಟ್ ಸೈಡ್ ಹೋಗ್ತಾ ಇದೀವಿ ಅಂತಂದಾಗ -1, -2, -3 ಆ ರೀತಿ ನಾವು ನಂಬರ್ನ ಕೊಟ್ಕೊಂಡು ಹೋಗ್ಬೋದು. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಎ ನಂಬರ್ ಲೈನ್. ಲೆಟ್ ಅಸ್ ಸೇ ಇಸ್ 1, ಇಟ್ ಈಸ್ 2, 3, 4, 5 ಅಂತ ಕನ್ಸಿಡರ್ ಮಾಡೋಣ. Let us consider a particle or an object O is at -3 ಹತ್ರ ಇದೆ ನಿಮಗೆ. At time t is equal to 0, the particle is at the point O, that is at -3 meter ಹತ್ರ ಇದೆ ಅಂತ ಕನ್ಸಿಡರ್ ಮಾಡೋಣ. Now see here, at time t equal to 0 seconds, what is the position of the particle is represented by, let us say, x naught ಅಂತ ನಾವು ಕನ್ಸಿಡರ್ ಮಾಡೋಣ. ಸೊ x naught is equals to ಏನು ಹೇಳ್ಬೋದು ನಾವಿಲ್ಲಿ? -3 units ಅಂತ ಬರಿತಾ ಇದ್ದೀವಿ. What is the meaning of this? This is called as a position. At time t is equal to 0 seconds hatra. What is the position? We can write position is equals to -3 units anta ಹೇಳ್ತಾ ಇದೀವಿ. What is the meaning of that -3 here ಅಂತಂದಾಗ ನೋಡಿ, minus with respect to what and with respect to origin hatra, illa with respect to center of the number line ಬಗ್ಗೆ with respect to that we are going to discuss the position here. ಏನು ಹೇಳುತ್ತಿದ್ದು ಅಂತಂದಿದಾಗ, it is the particle is at 3 units in the negative direction with respect to origin ಅಂತ ನಾವು ಹೇಳ್ತೀವಿ, with respect to origin. Okay na? Now let us see here, after time t equal to t1 seconds, ನೋಡಿ t1 seconds ಆದ್ಮೇಲೆ after time t equal to t1 seconds ಅಂತ ಕರೆಯೋಣ. ಈ ಒಂದು ಟೈಮ್ t equal t1 seconds ಆದ ನಂತರ let us consider that the particle has moved to the point, let us say it is a ಹತ್ರಕ್ಕೆ ಬಂದಿದೆ ಅಂತ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಅವಾಗ ನಿಮ್ಗೆ ಏನಾಗುತ್ತೆ, ಪೊಸಿಷನ್ ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು ಅಂತ ಹೇಳ್ತಾ ಇದೀನಿ ನೋಡಿ. ಪೊಸಿಷನ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಆಸ್ x1 is equals to +4 units ಅಂತ ಬರಿತಾ ಇದೀವಿ. ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಹಿಯರ್ ಅಂತಂದ್ರೆ, ಪಾರ್ಟಿಕಲ್ ಅನ್ನೋದು ನಿಮಗೆ
4 ಯೂನಿಟ್ಸ್ ರೈಟ್ ಆಫ್ ದ ಆರಿಜಿನ್ ಅಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಗಾಟ್ ಇಟ್ ಮಾ? ನೌ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಹೌ ಟು ಕ್ಯಾಲ್ಕುಲೇಟ್ ದ ಡಿಸ್ಟೆನ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್. ಕೇಸ್ 1 ಮಾ, ಕೇಸ್ 1 ಸಿ ಹಿಯರ್. ಪಾರ್ಟಿಕಲ್ ಅನ್ನೋದು ನಿಮಗೆ ಓ ಇಂದ ಡೈರೆಕ್ಟ್ ಆಗಿ ಎ ಹತ್ರಕ್ಕೆ ಹೋಗಿದೆ ಅಂತ ಅದೇನಾ. ದ ಪಾರ್ಟಿಕಲ್ ಹ್ಯಾಸ್ ಮೂವ್ಡ್ ಫ್ರಮ್ ದ ಪಾಯಿಂಟ್ ಓ ಟು ದ ಪಾಯಿಂಟ್ ಎ. ಓ ಇಂದ ಎ ಹತ್ರಕ್ಕೆ ಹೋಗಿದೆ ಅಂತಂದಿದ್ದಾಗ ವಿ ಕ್ಯಾನ್ ಸೇ ದಟ್, ನೋಡಿ ಇಲ್ಲಿ ಎಲ್ಲಿಂದ ಎಲ್ಲಿಗೆ ಹೋಗಿದೆ ನಿಮಗೆ ಅಬ್ಸರ್ವ್ ಮಾಡಿ ನೀಟಾಗಿ. ವಾಟ್ ಇಸ್ ದ ಡಿಸ್ಟೆನ್ಸ್ ಡಿಸ್ಟೆನ್ಸ್ ಹೇಗೆ ಬರೀಬಹುದು ನಾವು ಅಂತಂದಾಗ, ಸಿ ಹಿಯರ್, ಡಿಸ್ಟೆನ್ಸ್ ಬಿಕಮ್ಸ್ ಈಕ್ವಲ್ಸ್ ಟು ಓ ಇಂದ ನಾವು ಹೇಳ್ತಾ ಇರೋದ್ರಿಂದ ನೀಟಾಗಿ ಕ್ಯಾಲ್ಕುಲೇಟ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಡಿಸ್ಟೆನ್ಸ್ ಅಂತಂದಾಗ ವಿ ಹ್ಯಾವ್ ಟು ಕನ್ಸಿಡರ್ ಓನ್ಲಿ ದ ಪಾತ್ ಲೆಂತ್ ಅಂತಾನೆ ಹೇಳ್ಬೋದು. ಐ ವಿಲ್ ರೈಟ್ ದ ಡೆಫಿನೇಷನ್ ಆಫ್ ದಟ್. ಡಿಸ್ಟೆನ್ಸ್ ಈಸ್ ನಥಿಂಗ್ ಬಟ್ ದ ಪಾತ್ ಲೆಂತ್ ಆಫ್ ದ ಪಾರ್ಟಿಕಲ್ ಅಂತ ಹೇಳ್ತಾ ಇದೀವಿ. ಓಕೆನಾ? ದಟ್ ಈಸ್ ಕಾಲ್ಡ್ ಆಸ್ ಡಿಸ್ಟೆನ್ಸ್. ದೇರ್ ಫೋರ್ ಡಿಸ್ಟೆನ್ಸ್ ವ್ಯಾಲ್ಯೂ ಏನಾಗಿರುತ್ತೆ ಈ ಒಂದು ಎಕ್ಸಾಂಪಲ್ ಅಲ್ಲಿ ನಿಮಗೆ ಅಂತಂದಿದ್ದಾಗ ಅಬ್ಸರ್ವ್ ಮಾಡಿ. ಫ್ರಮ್ 0 to -3 ಅಂದರೆ 3 ಯೂನಿಟ್ಸ್ ಹೋಗಿರುತ್ತೆ. +3 + 4 ಅಂತಂದಾಗ ಇಟ್ ಈಸ್ ಈಕ್ವಲ್ಸ್ ಟು 7 ಅಲ್ವಪ್ಪ ನಮ್ಗೆ ಇಲ್ಲಿ. 3 + 4 ವಿಚ್ ಈಸ್ ನಥಿಂಗ್ ಬಟ್ 7 ಯೂನಿಟ್ಸ್ ಅಂತ ನಾವು ಹೇಳ್ತಾ ಇದ್ದೀವಿ. ಅಂಡರ್ಸ್ಟ್ಯಾಂಡಿಂಗ್ ಮಾ? ದಟ್ ಈಸ್ ಅಬೌಟ್ ದ ಡಿಸ್ಟೆನ್ಸ್ ಕೇಸ್ 1 ಅಲ್ಲಿ. ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ನಾವು ಅಬ್ಸರ್ವ್ ಮಾಡೋಣ. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು ಅಂತಂದಾಗ ವಿ ಕ್ಯಾನ್ ಡಿಫೈನ್ ದಿಸ್ ಡಿಸ್ಪ್ಲೇಸ್ಮೆಂಟ್ ಆಸ್ the change in position of a particle in a given direction. ಕೊಟ್ಟಿರತಕ್ಕಂಥ ಡೈರೆಕ್ಷನ್ ನಲ್ಲಿ ಪಾರ್ಟಿಕಲ್ ಪೊಸಿಷನ್ ಅನ್ನೋದು ಹೇಗೆ ಚೇಂಜ್ ಆಗ್ತಾ ಇದೆ, ಚೇಂಜ್ ಅದನ್ನ ಡಿಸ್ಪ್ಲೇಸ್ಮೆಂಟ್ ಅಂತ ನಾವು ಕರಿತೀವಿ. ಇಸ್ ಇಟ್ ರೈಟ್? ಸೊ ಹೌ ಕ್ಯಾನ್ ಯು ಮೆಜರ್ ದ ಡಿಸ್ಪ್ಲೇಸ್ಮೆಂಟ್ ಇನ್ ದಿಸ್ ಎಕ್ಸಾಂಪಲ್? ಈ ಒಂದು ಎಕ್ಸಾಂಪಲ್ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ನ ಹೇಗೆ ಬರೀಬಹುದು ಅಂತಂದಾಗ ನೋಡಿ, ಇಲ್ಲಿ x0 ಅನ್ನೋದು ನಿಮಗೆ -3 ಇದೆ. ಫೈನಲ್ ಆಗಿ ನಿಮಗೆ ಎ ಹತ್ರ ಇದೆ, x1 ಹತ್ರ ಇದೆ. ದೇರ್ ಫೋರ್ ವಿ ಕ್ಯಾನ್ ಸೇ ದಟ್ ವಾಟ್ ಈಸ್ ದ ಪೊಸಿಷನ್, ವಾಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಅಂತಂದ್ರೆ ಏನು ಅಂತಂದಾಗ ಅಬ್ಸರ್ವ್ ಮಾಡಿ. ಡಿಸ್ಪ್ಲೇಸ್ಮೆಂಟ್ ಈಸ್ ರೆಪ್ರೆಸೆಂಟೆಡ್ ಬೈ ಡೆಲ್ಟಾ ಎಕ್ಸ್ ವಿಚ್ ಇಸ್ ನಥಿಂಗ್ ಬಟ್ x1 - x0 ಅಂತ ಹೇಳ್ತಾರೆ. x1 ಅಂದ್ರೆ ಇಲ್ಲಿ +4 ಮೈನಸ್ ಆಫ್ -3. is it right or not? x0 ಅಂದ್ರೆ -3 ಅಲ್ವಾ? ಸೊ ಇಫ್ ಯು ಡೂ ದಿಸ್ ಯು ವಿಲ್ ಗೆಟ್ ಏನ್ ಬರುತ್ತೆ ನೋಡಿ, ಇಲ್ಲಿ 4 + 3 ವಿಚ್ ಈಸ್ ನಥಿಂಗ್ ಬಟ್ +7 ಯೂನಿಟ್ಸ್. ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಅಂತಂದ್ರೆ, ಪಾರ್ಟಿಕಲ್ ಅನ್ನೋದು ಕೊಟ್ಟಿರತಕ್ಕಂಥ ಟೈಮ್ ಅಲ್ಲಿ ನೋಡಿ ಪಾಸಿಟಿವ್ ಡೈರೆಕ್ಷನ್ ಅಲ್ಲಿ 7 ಯೂನಿಟ್ಸ್ ಡಿಸ್ಪ್ಲೇಸ್ ಆಗಿದೆ. ಅಂದ್ರೆ 7 ಯೂನಿಟ್ಸ್ ಅದರ ಪೊಸಿಷನ್ ನ ಚೇಂಜ್ ಮಾಡಿಕೊಂಡಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸೊ ಲೆಟ್ ಅಸ್ ಸಿ ದ ಕೇಸ್ 2 ಹಿಯರ್. ಕೇಸ್ 2 ಇಸ್ ಇಟ್ ರೈಟ್? ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಫೈನಲ್ ಆಗಿ ಒಂದು ಕನ್ಕ್ಲೂಷನ್ ನಾವು ಕೊಡಬೇಕಾಗಿರುತ್ತೆ. ಸೊ ಲೆಟ್ ಅಸ್ ಸಿ ಹಿಯರ್. Let us consider this particle here. Initially the particle is at the point O. Is it right? Finally ಏನಾಗ್ತಾ ಇದೆ ನೋಡಿ, ಇಲ್ಲಿ ಎ ಹತ್ರಕ್ಕೆ ಹೋಗಿ ಎ ಇಂದ ಮತ್ತೆ ನಿಮಗೆ ಓ ಹತ್ರಕ್ಕೆ ಬರ್ತಾ ಇದೆ. Is it right ma? It is moving, particle is moving from O to the point A and again from point A to the O ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀಟಾಗಿ ಅನಲೈಸ್ ಮಾಡಿ. Is it right ma? ಸೊ ಥಿಂಕ್ ಮಾಡಿ, ಇಲ್ಲಿ ಏನಾಗುತ್ತೆ ಅಂತಂದಾಗ ಪಾರ್ಟಿಕಲ್ ಇಸ್ ಮೂವಿಂಗ್ ಫ್ರಮ್ O to A and again A to O ಅಂತ ಹೇಳ್ತಾ ಇದ್ದಾರೆ. Therefore, what can you say about the distance value here? Distance is nothing but only path length, which is nothing but 7 + 7 which is equals to 14 units ಆಗಿರುತ್ತೆ. 14 units. Is it right or not ma? Then what can you say about the displacement here? Displacement ವ್ಯಾಲ್ಯೂ ಏನಾಗಿರುತ್ತೆ? ಡಿಸ್ಪ್ಲೇಸ್ಮೆಂಟ್ ಈಸ್ ನಥಿಂಗ್ ಬಟ್ ಇನಿಷಿಯಲ್ ಪೊಸಿಷನ್ ಮೈನಸ್ ಫೈನಲ್ ಪೊಸಿಷನ್. ಇನಿಷಿಯಲ್ ಪೊಸಿಷನ್ ಎಷ್ಟು ದೂರದಲ್ಲಿದೆ? -3 ಯೂನಿಟ್ಸ್ ಅಲ್ಲಿ ಇದೆ. ಇಸ್ ಇಟ್ ರೈಟ್ ಆರ್ ನಾಟ್ ಮಾ? ಸೊ ಪ್ಲೀಸ್ ಅನಲೈಸ್ ದಿಸ್ ಮಾ ಹಿಯರ್. ಇನಿಷಿಯಲಿ ದ ಪಾರ್ಟಿಕಲ್ ಈಸ್ ಅಟ್ O ಓನ್ಲಿ, ಸೊ ಇಟ್ ಈಸ್ ಅಟ್ -3 ಯೂನಿಟ್ಸ್ ಅಂತ ನಾವು ಹೇಳ್ತಾ ಇದೀವಿ. ಅಂಡ್ ಲೇಟರ್ ವಿ ಕ್ಯಾನ್ ಸೇ ದಟ್ ಫೈನಲಿ ವಾಟ್ ಇಸ್ ದ ಫೈನಲ್ ವ್ಯಾಲ್ಯೂ ಮಾ? ಇಟ್ ಈಸ್ ಆಲ್ಸೋ -3 ಯೂನಿಟ್ಸ್. ಸೊ ಡಿಸ್ಪ್ಲೇಸ್ಮೆಂಟ್ ಡೆಲ್ಟಾ ಎಕ್ಸ್ ಬಿಕಮ್ಸ್ ಈಕ್ವಲ್ಸ್ ಟು ಏನಾಗುತ್ತೆ ನೋಡಿ, ಇಲ್ಲಿ ಇಲ್ಲ ಅಂತಂದ್ರೆ ಯು ಕ್ಯಾನ್ ಸೇ ಎಕ್ಸ್ ಫೈನಲ್. ಆಕ್ಚುಲಿ ನಿಮಗೆ ಎಕ್ಸ್ ಫೈನಲ್ ಮೈನಸ್ ಎಕ್ಸ್ ಇನಿಷಿಯಲ್ ಬರಬೇಕಾಗಿತ್ತು. ಸೊ ಪ್ಲೀಸ್ ಚೇಂಜ್ ದಟ್. ಎಕ್ಸ್ ಫೈನಲ್ ಮೈನಸ್ ಎಕ್ಸ್ ಇನಿಷಿಯಲ್ ಅಂತಂದ್ರೆ ವಿ ಗೆಟ್ -3 + 3 ವಿಚ್ ಇಸ್ ಈಕ್ವಲ್ ಟು 0. ಓಕೆನಾ? ಸೆಕೆಂಡ್ ಕೇಸಲ್ಲಿ ಅಬ್ಸರ್ವ್ ಮಾಡಿ, ಡಿಸ್ಪ್ಲೇಸ್ಮೆಂಟ್ ಅನ್ನೋದು ನಿಮಗೆ 0 ಯೂನಿಟ್ಸ್ ನಿಮಗೆ ಬರ್ತಾ ಇದೆ. ಇಸ್ ಇಟ್ ರೈಟ್ ಮಾ? ಇನ್ ದ ಸೇಮ್ ಮ್ಯಾನರ್ ಲೆಟ್ ಅಸ್ ಸಿ ಅಬೌಟ್ ಕೇಸ್ 3 ಮಾ. ಕೇಸ್ 3
ವಾಟ್ ಇಸ್ ದ ಕೇಸ್ 3 ಹಿಯರ್ ಅಂತ ಒಂದ್ಸರಿ ನೀಟಾಗಿ ಅನಲೈಸ್ ಮಾಡಿ. ಪಾರ್ಟಿಕಲ್ ವಿಲ್ ಮೂವ್ ಫ್ರಮ್ ಪಾಯಿಂಟ್ ಓ ಟು ದ ಪಾಯಿಂಟ್ ಎ ಅಂಡ್ ಅಗೈನ್ ಫ್ರಮ್ ಪಾಯಿಂಟ್ ಎ ಟು ದ ಪಾಯಿಂಟ್ ಬಿ ಅಂತ ಅಸ್ಯೂಮ್ ಮಾಡಿ. ಪಾಯಿಂಟ್ ಬಿ ಎಲ್ಲಿದೆ ಸರ್ ಅಂತಂದ್ರೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ನೀಟಾಗೆ ಕೇಳಿಸ್ಕೊಳ್ಳಿ. ಪಾಯಿಂಟ್ ಬಿ, ಲೆಟ್ ಅಸ್ ಸೇ ದಟ್ the point B is at -5 units ma, -5 units, got it ma. Therefore in this case, what is the distance, what is the distance? So see here, distance becomes equal to O to A plus A to B ma. So O ಇಂದ A ಗೆ ಎಷ್ಟಿದೆ ನಿಮಗೆ 7 ಯೂನಿಟ್ಸ್ ಇದೆ, ಇಸ್ ಇಟ್ ರೈಟ್ ಮಾ? ಪ್ಲಸ್ ಎ ಇಂದ ಬಿಗೆ ಎಷ್ಟು ದೂರ ಇದೆ ಅಂತ ನೀಟಾಗಿ ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ. ಫ್ರಮ್ ಎ ಟು ಬಿ ಸೇಮ್ ಇಲ್ಲಿಂದಲೂ 7 ಪ್ಲಸ್ 2 ಅಂತಂದಾಗ 9 ಅಂತ ನಿಮಗೆ ಸಿಗುತ್ತೆ. ಇಸ್ ಇಟ್ ರೈಟ್ ಆರ್ ನಾಟ್ ಮಾ? ಸೊ ವಿಚ್ ಈಸ್ ನಥಿಂಗ್ ಬಟ್ 7 ಪ್ಲಸ್ 9 ಅಂತಂದ್ರೆ ವಿಲ್ ಗೆಟ್ 16 ಯೂನಿಟ್ಸ್ ಅನ್ನೋದು ನಿಮಗೆ ಸಿಗುತ್ತೆ. ದಟ್ ಈಸ್ ಅಬೌಟ್ ದ ಡಿಸ್ಟೆನ್ಸ್, ಗಾಟ್ ಇಟ್. ನೌ ವಾಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ವ್ಯಾಲ್ಯೂ ಹಿಯರ್? ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ನಾವು ಒಂದ್ಸರಿ ನೀಟಾಗಿ ಅನಲೈಸ್ ಮಾಡೋಣ. ಡೆಲ್ಟಾ ಎಕ್ಸ್, ವಾಟ್ ಇಸ್ ದ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟ್ ಡಿಸ್ಪ್ಲೇಸ್ಮೆಂಟ್ ಮಾ? ಫೈನಲ್ ಪೊಸಿಷನ್ ಮೈನಸ್ ಇನಿಷಿಯಲ್ ಪೊಸಿಷನ್. ಫೈನಲ್ ಪೊಸಿಷನ್ ಅದು ನಿಮಗೆ -5 ಇದೆ, ಇನಿಷಿಯಲ್ ಅನ್ನೋದು ನಿಮ್ಗೆ ಎಲ್ಲಿಂದ ನಿಮಗೆ ಓ ಹತ್ರ ತಾನೆ -3, ವಿಚ್ ಈಸ್ ನಥಿಂಗ್ ಬಟ್ -5 ಪ್ಲಸ್ 3 ವಿಚ್ ಈಸ್ ಈಕ್ವಲ್ಸ್ ಟು -2 ಯೂನಿಟ್ಸ್ ಅಂತ ನಾವು ಬರೀಬಹುದು. ದಿಸ್ ಇಸ್ ದ ಡೆಲ್ಟಾ ಎಕ್ಸ್. ಸೊ ಒಂದ್ಸರಿ ನೀಟಾಗಿ ಈ ಮೂರು ಕೇಸಸ್ನ ನೀವು ಅಬ್ಸರ್ವ್ ಮಾಡಿದ್ದಾಗ ವಿ ಕ್ಯಾನ್ ಗಿವ್ ದ ರಿಲೇಷನ್ ಬಿಟ್ವೀನ್ ಡಿಸ್ಟೆನ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್. ಡಿಸ್ಟೆನ್ಸ್ಗೂ ಮತ್ತು ಡಿಸ್ಪ್ಲೇಸ್ಮೆಂಟ್ಗೂ ನಾವು ಒಂದು ರಿಲೇಷನ್ ನಾವು ಕೊಡಬಹುದು. ಏನದು ಅಂತ ನೀಟಾಗಿ ಅನಲೈಸ್ ಮಾಡಿ. ಕೇಸ್ ಒನ್ನಲ್ಲಿ ನಿಮಗೆ ಡಿಸ್ಟೆನ್ಸ್ ಎಷ್ಟಿದೋ ಡಿಸ್ಪ್ಲೇಸ್ಮೆಂಟು ಸಹ ಅಷ್ಟೇ ಇದೆ. ದಟ್ ಈಸ್ ಫ್ರಮ್ ಓ ಟು ಎ ಓಕೆನಾ. ಕೇಸ್ 2 ಅಲ್ಲಿ ಏನಾಗ್ತಾ ಇದೆ ಅಂತ ನೀಟಾಗಿ ಅನಲೈಸ್ ಮಾಡಿ. ಇಲ್ಲಿ ಏನು ಹೇಳ್ತಾ ಇದೀವಿ ಅಂತ ನೋಡಿ. ಇಲ್ಲಿ ಕೇಸ್ 2 ಅಲ್ಲಿ ನಿಮಗೆ ಡಿಸ್ಟೆನ್ಸ್ ಅನ್ನೋದು +14 ಯೂನಿಟ್ಸ್ ಇದೆ, ಡಿಸ್ಪ್ಲೇಸ್ಮೆಂಟ್ ಅನ್ನೋದು 0 ಆಗ್ತಾ ಇದೆ. ಅಂಡರ್ಸ್ಟ್ಯಾಂಡಿಂಗ್ ಮಾ? ಇನ್ ದ ಸೇಮ್ ಮ್ಯಾನರ್ ಕೇಸ್ 3 ಅಲ್ಲಿ ನೋಡಿ, ಡಿಸ್ಟೆನ್ಸ್ ಅನ್ನೋದು 16 ಯೂನಿಟ್ಸ್ ಪಾಸಿಟಿವ್ ಆಗ್ತಾ ಇದೆ, ಡಿಸ್ಪ್ಲೇಸ್ಮೆಂಟ್ ಅನ್ನೋದು ನಿಮಗೆ ನೆಗೆಟಿವ್ ಆಗ್ತಾ ಇದೆ. ಇಸ್ ಇಟ್ ರೈಟ್ ಆರ್ ನಾಟ್? therefore we can say that ಏನು ಹೇಳ್ಬೋದು ನಾವಿಲ್ಲಿ ಅಂತಂದಾಗ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಟ್ distance is always greater or equal to displacement ಅಂತ ನಾವು ಹೇಳ್ಬೋದು. Distance is always greater or equal to displacement, or we can say that distance by displacement ರಿಲೇಷನ್ ಏನಾಗಿರುತ್ತೆ ನಿಮಗೆ ಅಂತಂದಾಗ ಇಟ್ ಈಸ್ ಗ್ರೇಟರ್ ಆರ್ ಈಕ್ವಲ್ಸ್ ಟು 1 ಅಂತ ನಾವು ಹೇಳ್ತಾ ಇದ್ದೀವಿ. ಅಂಡರ್ಸ್ಟ್ಯಾಂಡಿಂಗ್ ಮಾ? ದೀಸ್ ಆರ್ ದ ಥಿಂಗ್ಸ್ ವಿ ಹ್ಯಾವ್ ಟು ಕೀಪ್ ಇನ್ ಅವರ್ ಮೈಂಡ್. ಅರ್ಥ ಇದಲ್ವಾ? ಡಿಸ್ಟೆನ್ಸ್ ಅನ್ನೋದು ಯಾವತ್ತೇ ಆಗಲಿ ಡಿಸ್ಪ್ಲೇಸ್ಮೆಂಟ್ಗಿಂತೂ ಜಾಸ್ತಿ ಇಲ್ಲ, ಈಕ್ವಲ್ ಇರುತ್ತೆ ಅಷ್ಟೇ ಆಗಲಿ. ಇಟ್ ನೆವರ್ ಬಿ ಲೆಸ್ ದ್ಯಾನ್ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅಂಡ್ ಒನ್ ಮೋರ್ ಥಿಂಗ್, ಸಿ ಹಿಯರ್, distance is a scalar quantity. Distance is a scalar, but displacement is a vector quantity. Displacement ಅನ್ನೋದು ನಿಮಗೆ ವೆಕ್ಟಾರ್ ಕ್ವಾಂಟಿಟಿ ಆಗಿರುತ್ತೆ. ಡಿಸ್ಟೆನ್ಸ್ ಅನ್ನೋದು ನಿಮಗೆ ಸ್ಕೇಲಾರ್ ಕ್ವಾಂಟಿಟಿ ಆಗಿದ್ರೆ ಡಿಸ್ಪ್ಲೇಸ್ಮೆಂಟ್ ಅನ್ನೋದು ನಿಮಗೆ ವೆಕ್ಟಾರ್ ಕ್ವಾಂಟಿಟಿ ಆಗಿರುತ್ತೆ. ಗಾಟ್ ಪಾಯಿಂಟ್ ಮೈ ಹಿಯರ್? ಅಂಡ್ ಸಿ ಹಿಯರ್, ಬೋತ್ ಆರ್ ಮೆಜರ್. ಡಿಸ್ಟೆನ್ಸ್ ಆಗಿರ್ಬೋದು, ಡಿಸ್ಪ್ಲೇಸ್ಮೆಂಟ್ ಆಗಿರ್ಬೋದು, ಯಾವ ಯೂನಿಟ್ ಅಲ್ಲಿ ಮೆಜರ್ ಮಾಡ್ತೀವಿ ಅಂತಂದಾಗ ಸಿ ಹಿಯರ್ ವಿತ್ ದ ಯೂನಿಟ್ಸ್ ಕಾಲ್ಡ್ SI ಯೂನಿಟ್ಸ್ ನಮಗೆ ಮೀಟರ್ ಅಂತ ನಾವು ಹೇಳ್ಬೋದು. ಸೊ ಮೀಟರ್ ಅನ್ನೋದು ನಿಮಗೆ SI ಯೂನಿಟ್ ಅಲ್ಲಿ ಆಗಿರ್ಬೋದು. ಅಂಡ್ ಸೆಂಟಿಮೀಟರ್ ಅನ್ನೋದು ನಿಮಗೆ ಏನಂತ ಹೇಳ್ತೀವಿ? ವಾಟ್ ಇಸ್ ಇಟ್ ಮಾ? ಇನ್ CGS ಯೂನಿಟ್ ಅಂತ ನಾವು ಕರಿಬಹುದು. ಮೆಜರ್ಡ್ ಬೈ SI ಯೂನಿಟ್ಸ್ ಮೀಟರ್ ಅಂತ ನಾವು ಹೇಳ್ತಾ ಇದ್ದೀವಿ. CGS ಅಲ್ಲಿ ನಿಮಗೆ ಸೆಂಟಿಮೀಟರ್ ಅಂತ ಮೆಜರ್ ಮಾಡ್ಬೋದು, ಇಲ್ಲ ನಿಮಗೆ FPS ಸಿಸ್ಟಮ್ ಹೋಗಿದ್ದಾಗ ಫುಟ್ ಅಲ್ಲಿ ನೀವು ಮೆಜರ್ ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ. ಅಂಡ್ ಲೇಟರ್, ವಾಟ್ ಈಸ್ ದ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಡಿಸ್ಟೆನ್ಸ್ ಆರ್ ಡಿಸ್ಪ್ಲೇಸ್ಮೆಂಟ್ ಮಾ? ಡಿಸ್ಟೆನ್ಸ್ ಆಗಿರ್ಬೋದು ಇಲ್ಲ ಡಿಸ್ಪ್ಲೇಸ್ಮೆಂಟ್ಗೆ ಆಗಿರ್ಬೋದು. ವಾಟ್ ಈಸ್ ದ ಡೈಮೆನ್ಷನಲ್ ಫಾರ್ಮುಲಾ ಹೇಗೆ ಹೇಳ್ತೀವಿ, ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ L⁻1 ಅಂತ ಬರಿತೀವಿ. ಇಲ್ಲ ಅಂತಂದಾಗ m⁻0, L⁻1, T⁻0 ಅಂತಲೂ ಬರೀಬಹುದು. ಓಕೆನಾ? ದಿಸ್ is how we can measure or we can write
what is the unit and dimensional formula for displacement and distance. Got the point ma here? ಅರ್ಥ ಆಯ್ತು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಏನಾದರೂ ಡೌಟ್ ಇದೆ ಅಂತಂದ್ರೆ ಯು ಕ್ಯಾನ್ ಆಸ್ಕ್ ಮಾ, ಯು ಕ್ಯಾನ್ ಆಸ್ಕ್. ನೌ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ವಾಟ್ ಈಸ್ ದ ವೆಲಾಸಿಟಿ. ವಾಟ್ ಈಸ್ ದ ವೆಲಾಸಿಟಿ? ಓಕೆನಾ? ವೆಲಾಸಿಟಿ ಅಂದ್ರೆ ಏನು? ಇಲ್ಲ, ವೆಲಾಸಿಟಿ ಅನ್ನೋದಕ್ಕಿಂತ ಮುಂಚೆ ಫಸ್ಟ್ ಸ್ಪೀಡ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಸೊ ವಾಟ್ ಈಸ್ ದ ಸ್ಪೀಡ್ ಮಾ ಹಿಯರ್? ಸ್ಪೀಡ್ ಅಂದ್ರೆ ಮೀನಿಂಗ್ ಏನು ಅಂತಂದಾಗ ಇಟ್ ಈಸ್ ನಥಿಂಗ್ ಬಟ್ ದ ರೇಷಿಯೋ. ಇಟ್ ಇಸ್ ನಥಿಂಗ್ ಬಟ್ ದ ರೇಷಿಯೋ ಆಫ್ ಡಿಸ್ಟೆನ್ಸ್ ಟು ಟೈಮ್ ಅಂತ ಹೇಳ್ತಾ ಇದ್ದೀವಿ. ದ ರೇಷಿಯೋ ಆಫ್ ಡಿಸ್ಟೆನ್ಸ್ ಟು time, distance to time. Is it right ma? Therefore notice speed is equal to the distance divided by time taken. Distance divided by time taken. Symbolically we can write s by t anta navu bariತೀವಿ. s ಅಂದ್ರೆ distance, t ಅಂತಂದ್ರೆ time ಅಂತ ನಾವು ಹೇಳ್ತಾ ಇದೀವಿ. ಇದರಲ್ಲಿ ನಿಮಗೆ ಟೈಪ್ಸ್ ಆಫ್ ಸ್ಪೀಡ್ಸ್ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ತಗೊಳ್ಳೋಣ. ವಾಟ್ ಆರ್ ದೀಸ್ ದ ಟೈಪ್ಸ್ ಆಫ್ ಸ್ಪೀಡ್ಸ್? ಟೈಪ್ಸ್ ಆಫ್ ಸ್ಪೀಡ್ಸ್ ಅಂದ್ರೆ ಏನು ಅಂತಂದಾಗ ನೋಡಿ, ಇಲ್ಲಿ ಫಸ್ಟ್ ಒನ್ ಇಟ್ ಈಸ್ ಅಬೌಟ್ ಆವರೇಜ್ ಸ್ಪೀಡ್. ಆವರೇಜ್ ಸ್ಪೀಡ್. ಆವರೇಜ್ ಸ್ಪೀಡ್ ಅಂತ ಬೇರೆ ಏನು ಅಲ್ಲ, ಇಟ್ ಈಸ್ ನಥಿಂಗ್ ಬಟ್ ಟೋಟಲ್ ಡಿಸ್ಟೆನ್ಸ್ divided by total time taken. Total distance traveled by the particle divided by time taken ಅಂತ ನಾವು ಅರ್ಥ ಮಾಡ್ಕೋಬೇಕು. ದಿಸ್ ಕಾಲ್ಡ್ ಆಸ್ ಆವರೇಜ್ ಸ್ಪೀಡ್. ಆವರೇಜ್ ಸ್ಪೀಡ್ ಮಾ ಅರ್ಥ ಆಗ್ತದಲ್ವ ಏನು ಹೇಳ್ತಾ ಇದೆ ಅಂತ ಅಂದ್ಬಿಟ್ಟು. ನಾವು ಸೆಕೆಂಡ್ ಒನ್ ಏನು ಅಂತಂದಾಗ ಇಟ್ ಈಸ್ ನಥಿಂಗ್ ಬಟ್ ಯೂನಿಫಾರ್ಮ್ ಸ್ಪೀಡ್ ಮಾ. ಯೂನಿಫಾರ್ಮ್ ಸ್ಪೀಡ್. ವಾಟ್ ಈಸ್, ಹೌ ಕ್ಯಾನ್ ಯು ಡಿಫೈನ್ ದ ಪಾರ್ಟಿಕಲ್ ಈಸ್ ಮೂವಿಂಗ್ ಇನ್ ಯೂನಿಫಾರ್ಮ್ ಸ್ಪೀಡ್? ಹೇಗೆ ಡಿಫೈನ್ ಮಾಡ್ತೀವಿ ಅಂತಂದಾಗ, ಸಿ ಹಿಯರ್, if the particle covers equal distances in equal intervals of time ಅಂತ ಹೇಳ್ತಾ ಇದ್ದಾರೆ. in equal intervals of time, then it is said to be, then the particle is moving in, then the particle is said to be is said to be in uniform or moving with uniform speed ಅಂತ ಹೇಳ್ತಾರೆ. is said to be moving with uniform speed. is said to be moving with uniform speed ಅಂತ ನಾವು ಅರ್ಥ ಮಾಡ್ಕೋಬಹುದು. ಓಕೆನಾ ರೀ? I hope you are all following this ma here. What is uniform speed? And later we have to understand what is the instantaneous speed ma here. Instantaneous speed. ಏನು ಇನ್ಸ್ಟಾಂಟೇನಿಯಸ್ ಅಂದರೆ ಮೀನಿಂಗ್ ಏನು ಅಂತಂದಾಗ ದ ಸ್ಪೀಡ್ ಆಫ್ ಎ ಪಾರ್ಟಿಕಲ್ ಅಟ್ ಎ ಗಿವೆನ್ ಮೊಮೆಂಟ್ ಆಫ್ ಟೈಮ್ ಅಂತ ಹೇಳ್ಬೋದು, ಅಟ್ ಎ ಗಿವೆನ್ ಇನ್ಸ್ಟೆಂಟ್ ಆಫ್ ಟೈಮ್ ಅಂತಲೇ ಹೇಳ್ಬೋದು. ಇನ್ಸ್ಟಾಂಟೇನಿಯಸ್ speed. Okay, so please understand that the speed of a particle at a given instant is called as instantaneous speed. ಒಂದು ಪಾರ್ಟಿಕಲ್ ಅದು ಮೂವ್ ಆಗ್ತಾ ಇರುತ್ತೆ, ನಮಗೆ ಪಾರ್ಟಿಕಲ್ ಅನ್ನೋದು ಮೂವ್ ಆಗ್ತಾ ಇರುತ್ತೆ. ಆ ಒಂದು ಪಾರ್ಟಿಕಲ್ ಅನ್ನೋದು ಯಾವುದೋ ಒಂದು ಪರ್ಟಿಕ್ಯುಲರ್ ಇನ್ಸ್ಟೆಂಟಲ್ಲಿ ಸ್ಪೀಡ್ ಎಷ್ಟಿರುತ್ತೋ ಅದನ್ನು ನಾವು ಇನ್ಸ್ಟಾಂಟೇನಿಯಸ್ ಸ್ಪೀಡ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಾವು ಹೇಗೆ ಮೆಜರ್ ಮಾಡ್ತೀವಿ ಅಂದರೆ, ಕಾರಲ್ಲಿ ಆಗಿರ್ಬೋದು, ಇಲ್ಲ ವೆಹಿಕಲ್ಸ್ 2 ವೀಲರ್ಸಲ್ಲಿ ಹೋಗ್ತಾ ಇದ್ದಾಗ ನಮಗೆ ಸ್ಪೀಡೋ ಮೀಟರ್ ನಿಮಗೆ ನೀಡಲ್ಲಿ ತೋರಿಸ್ತಾ ಇರುತ್ತಲ್ಲ ಮೀಟರ್ ಅನ್ನೋದು, ದಟ್ ವಿಲ್ ಗಿವ್ ಇನ್ಸ್ಟಾಂಟೇನಿಯಸ್ ಸ್ಪೀಡ್ ಅಂತ ಹೇಳ್ತಾರೆ. ನೀವೇ ಅಬ್ಸರ್ವ್ ಮಾಡ್ಬೋದು, ನಾವು ಸ್ಪೀಡಾಗಿ ಹೋಗ್ತಾ ಇದ್ರೆ 80, 100, 120 ಸಹ ನಿಮಗೆ ತೋರಿಸ್ತಾ ಇರುತ್ತೆ. ಅದನ್ನು ನಮ್ಗೆ ಕಮ್ಮಿ ಮಾಡ್ತಾ ಇದ್ದಾಗ ನಿಮಗೆ ಇಟ್ ವಿಲ್ ಕಮ್ ಟು 40 ಇಲ್ಲ 20, 30ಗೂ ನಿಮಗೆ ತೋರಿಸ್ತಾ ಇರುತ್ತೆ. ದಟ್ ಈಸ್ ನಥಿಂಗ್ ಬಟ್ ಇನ್ಸ್ಟಾಂಟೇನಿಯಸ್ ಸ್ಪೀಡ್ ಅಂತ ನಾವು ಹೇಳ್ಬೋದು. ಓಕೆನಾ? ದಟ್ ಇಸ್ ಅಬೌಟ್ ದ ಇನ್ಸ್ಟಾಂಟೇನಿಯಸ್ ಸ್ಪೀಡ್. ಹೌ ಕ್ಯಾನ್ ಮೆಜರ್ ದ ಸ್ಪೀಡ್ ಮಾ ಹಿಯರ್? ಪ್ಲೀಸ್ ಮೇಕ್ ಎ ನೋಟ್ ದ್ಯಾಟ್. ಏನಿಲ್ಲಿ ಅಂತಂದಾಗ, ಸೊ ಅಬ್ಸರ್ವ್ ಮಾಡಿ, ಸ್ಪೀಡ್ ಈಸ್ ನಥಿಂಗ್ ಬಟ್ ಡಿಸ್ಟೆನ್ಸ್ ಬೈ ಟೈಮ್. ದೇರ್ ಫೋರ್ ಯು ಕ್ಯಾನ್ ಸೇ ದಟ್, ಅಬ್ಸರ್ವ್ ಮಾಡಿ, ಯು ಕ್ಯಾನ್ ಸೇ ಡಿಸ್ಟೆನ್ಸ್ ಈಸ್ ನಥಿಂಗ್ ಬಟ್ ಸ್ಪೀಡ್ ಇಂಟು ಟೈಮ್ ಅಂತಲೂ ಬರೀಬಹುದಲ್ವಾ? ದಿಸ್ ಅ ಬೇಸಿಕ್ ಫಾರ್ಮುಲಾ. ಗಾಟ್ ಇಟ್ ಮಾ?
ಅಂಡ್ ಒನ್ ಮೋರ್ ಥಿಂಗ್, ಈ ಫಾರ್ಮುಲಾ ಯಾವಾಗ ಯೂಸ್ ಮಾಡ್ತೀರಾ ನೀವು ಅಂತಂದಾಗ, ವೆನ್ ಎವರ್ ಎ ಪಾರ್ಟಿಕಲ್ ಇಸ್ ಮೂವಿಂಗ್ ವಿತ್ ಕಾನ್ಸ್ಟೆಂಟ್ ಸ್ಪೀಡ್, ಯೂನಿಫಾರ್ಮ್ ಸ್ಪೀಡಲ್ಲಿ ಮೂವ್ ಆಗ್ತಾ ಇದ್ರೆ ಅವಾಗ ನಾವು ಈ ಒಂದು ರಿಲೇಷನ್ ನಾವು ಅಬ್ಸರ್ವ್ ಮಾಡಬಹುದು, ಈ ಒಂದು ರಿಲೇಷನ್ ನಾವು ಫಾಲೋ ಮಾಡಬಹುದು, ಇಲ್ಲ ಅಪ್ಲೈ ಮಾಡಬಹುದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಲೇಟರ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ವಾಟ್ ಈಸ್ ದ ವೆಲಾಸಿಟಿ ಹಿಯರ್. ವೆಲಾಸಿಟಿ ಅಂದ್ರೂ ಸಹ ನಿಮಗೆ ಸಿಂಬಲ್ ಈಸ್ ಸೇಮ್, ಇಟ್ ಈಸ್ ವಿ ಅಂತ ನಾವು ರೆಪ್ರೆಸೆಂಟ್ ಮಾಡಬಹುದು. ಇಟ್ ಈಸ್ ನಥಿಂಗ್ ಬಟ್ ದ ರೇಷಿಯೋ ಆಫ್ ಡಿಸ್ಪ್ಲೇಸ್ಮೆಂಟ್, ನೋಡಿ ಸ್ಪೀಡ್ ಅಲ್ಲಿ ಡಿಸ್ಟೆನ್ಸ್ ಅಂತ ಹೇಳ್ತೀವಿ, ಇಲ್ಲಿ ನೀವು ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ, ಟು ವಿತ್ ರೆಸ್ಪೆಕ್ಟ್ ಟೈಮ್ ಅಂತ ಹೇಳ್ಬೋದು, ವಿತ್ ರೆಸ್ಪೆಕ್ಟ್ ಟೈಮ್. ಓಕೆನಾ? ದ ರೇಷಿಯೋ ಆಫ್ ಡಿಸ್ಪ್ಲೇಸ್ಮೆಂಟ್ ಟು ಟೈಮ್ ಇಸ್ ಕಾಲ್ಡ್ ಆಸ್ ಅ ವೆಲಾಸಿಟಿ ಅಂತ ಹೇಳ್ತಾ ಇದೀವಿ. ನೋಡಿ ಇಲ್ಲಿ velocity is also represented by the symbol v, which is nothing but displacement ಅಂದ್ರೆ delta x divided by time ಅಂದ್ರೆ delta t ಅಂತ ಬರೀಬಹುದು. So see here, x final minus x initial divided by t2 minus t1, that is called as that is how we can represent what is the velocity. ಅರ್ಥ ಆಗಿದಲ್ವಾ ಏನು ಹೇಳ್ತಾ ಇದೆ ಅಂತ? ಇದರಲ್ಲೂ ಸಹ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ವೆಲಾಸಿಟೀಸ್ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕಾಗಿರುತ್ತೆ. ವಾಟ್ ಆರ್ ದೇ ಅಂತಂದ್ರೆ ಸರಿ ಬ್ರೀಫ್ ಆಗಿ ನೋಡೋಣ. ಟೈಪ್ಸ್ ಆಫ್ ವೆಲಾಸಿಟೀಸ್, ಅದರಲ್ಲಿ ನಿಮಗೆ ಫಸ್ಟ್ ಒನ್ ನಾವು ಓದ್ಬೇಕಾದ್ರೆ ಏನು ಅಂತಂದಾಗ, ವಿ ಕ್ಯಾನ್ ಕಾಲ್ ಇಟ್ ಆಸ್ ಆವರೇಜ್ ವೆಲಾಸಿಟಿ. ಓಕೆ, ಸೊ ಸಿ ಹಿಯರ್, ಹೌ ಕ್ಯಾನ್ ಯು ರೆಪ್ರೆಸೆಂಟ್ ದಿಸ್ ಆವರೇಜ್ ವೆಲಾಸಿಟಿ? ಆವರೇಜ್ ಅಂತಂದಾಗ ಈ ರೀತಿ ಆದರೂ ಬರೀಬಹುದು, ಇಲ್ಲ ಅಂತಂದ್ರೆ ವಿ ಕ್ಯಾನ್ ರೈಟ್ ದಿಸ್ ಆಸ್ ಓಕೆ ವಿ ಬಾರ್ ಅಂತ ನಾವು ಬರೀಬಹುದು. ಓಕೆ, ಸೊ ಅರ್ಥ ಮಾಡಿಕೊಳ್ಳಿ, ವಾಟ್ ಈಸ್ ದ ಆವರೇಜ್ ವೆಲಾಸಿಟಿ? ಆವರೇಜ್ ವೆಲಾಸಿಟಿ ಇಸ್ ನಥಿಂಗ್ ಬಟ್ the ratio of total displacement of the particle divided by total time taken ಅಂತ ಹೇಳ್ತಾರೆ, total time taken. So it is represented by delta x divided by delta t, which is nothing but x final minus x initial divided by t final minus t initial ಅಂತ ನಾವು ಬರೀಬಹುದು. That is the formula to calculate what is the average velocity. Understanding here? And second one ಅರ್ಥ ಮಾಡ್ಕೊಳ್ಳಿ, it is uniform velocity. How can we define this uniform velocity? See here, if the particle covers equal displacements, the particle covers equal displacements in equal intervals of time, then the particle is said to be moving in or moving with uniform velocity ಅಂತ ನಾವು ಹೇಳ್ತೀವಿ. ಯೂನಿಫಾರ್ಮ್ ವೆಲಾಸಿಟಿ ಅರ್ಥ ಆಗ್ತದಲ್ವಾ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು? ಸೊ ಅಂಡರ್ಸ್ಟ್ಯಾಂಡ್ ದಿಸ್, ದ ಪಾರ್ಟಿಕಲ್ ಕವರ್ಸ್ ಈಕ್ವಲ್ ಡಿಸ್ಪ್ಲೇಸ್ಮೆಂಟ್ಸ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್. ಅಂದರೆ ಫಾರ್ ಎವ್ರಿ ಸೆಕೆಂಡ್ ಆರ್ ಫಾರ್ ಎವ್ರಿ 2 seconds ಪಾರ್ಟಿಕಲ್ 2 ಮೀಟರ್ ಡಿಸ್ಟೆನ್ಸ್ ಅನ್ನು ಕವರ್ ಆಗ್ತಾ ಇದ್ರೆ ಅವಾಗ ಅದನ್ನ ಯೂನಿಫಾರ್ಮ್ ವೆಲಾಸಿಟಿ ಅಂತ ನಾವು ಹೇಳ್ಬೋದು. ಗಾಟ್ ಇಟ್ ಮಾ? ಅಂಡ್ ಲೇಟರ್ ಥರ್ಡ್ ಒನ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಇನ್ಸ್ಟಾಂಟೇನಿಯಸ್ ವೆಲಾಸಿಟಿ. ಓಕೆನಾ? ನೋಡಿ, ಮ್ಯಾಥಮೆಟಿಕ್ಸ್ ಕಂಪಲ್ಸರಿ ನಮಗೆ ಗೊತ್ತಿರಲೇಬೇಕು, ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಅಂತಂದ್ರೆ. ಸೊ ವಿ ಕ್ಯಾನ್ ಸೇ ದಟ್ ಇನ್ಸ್ಟಾಂಟೇನಿಯಸ್ ವೆಲಾಸಿಟಿ ಹೇಗೆ ಡಿಫೈನ್ ಮಾಡ್ಬೋದು ನಾವು ಅಂತಂದ್ರೆ, ಇಟ್ ಈಸ್ ಡಿಫೈನ್ಡ್ ಆಸ್ ದ ರೇಟ್ ಆಫ್ ಚೇಂಜ್ ಆಫ್ displacement. It is defined as the rate of change of displacement of a particle. Okay, is called instantaneous velocity. Instantaneous velocity. Got the point here? Or we can say that it is also defined as the the limit of average velocity is also defined as what is the instantaneous velocity. Neat artha madಕೊಳ್ಳಿ. Instantaneous velocity is nothing but limit delta t tends to 0, average velocity delta x by delta t. We can write this as
dx by dt ಅಂತ ನಾವು ಬರೀಬಹುದು, which is nothing but the rate of the rate of the measure of, or we can say the rate of change of displacement is called as instantaneous velocity. ಮ್ಯಾಥಮೆಟಿಕಲ್ ನಾವು ಹೇಗೆ ಬರಿತಾ ಇದ್ದೀವಿ ಅಂತಂದಾಗ v ಈಕ್ವಲ್ ಟು dx by dt ಅಂತ ನಾವು ಬರಿತೀವಿ, dx by dt. ಅಂಡರ್ಸ್ಟುಡ್ ಆರ್ ನಾಟ್ ಮಾ? So these are the things we have to keep in our mind while studying about the velocity. Velocity ಅಂದ್ರೆ ಏನು, average velocity ಅಂದ್ರೆ ಏನು, uniform velocity ಅಂದ್ರೆ ಏನು, and instantaneous velocity. Now similarly, let us understand about what is the third quantity, that is acceleration. Here acceleration ಅಂದ್ರೆ ಮೀನಿಂಗ್ ಏನು ಅಂತ ನಮಗೆ ಅರ್ಥ ಮಾಡ್ಕೊಂಡು ಹೋಗೋಣ. What is the meaning of this acceleration, or how can understand about this acceleration? So see here, acceleration is defined as the ratio of velocity, to time taken, okay, is called, what is it ma here, acceleration anta ಹೇಳ್ತಾ ಇದೀವಿ. So observe ಮಾಡಿ, acceleration a is equals to velocity divided by time taken is called as acceleration v by t ಅಂತ ನಾವು ಬರಿತಾ ಇದ್ದೀವಿ. ಅರ್ಥ ಆಗ್ತಾ ಇದಲ್ವಾ? ಆಕ್ಸಲರೇಷನ್ ಹೇಗೆ ಡಿಫೈನ್ ಮಾಡ್ತಾ ಇದೀವಿ? ಇಟ್ ಇಸ್ ದ ರೇಷಿಯೋ ಆಫ್ ವೆಲಾಸಿಟಿ to time. Got it ma? And here also we have to understand about what are different types of acceleration ma. ನೋಡಿ, ಟೈಪ್ಸ್ ಆಫ್ ಆಕ್ಸಲರೇಷನ್ ನಮಗೆ ಬಂದಿದ್ದಾಗ, ವೆನೆವರ್ ವಿ ಕಮ್ ಅಕ್ರಾಸ್ ದ ಟೈಪ್ಸ್ ಆಫ್ ಆಕ್ಸಲರೇಷನ್, ಫಸ್ಟ್ ಥಿಂಗ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಇದನ್ನ ನಾವು ಓದ್ಬೇಕಾದ್ರೆ ಎರಡು ಆಕ್ಸಲರೇಷನ್ ಮಾ, ಒಂದು ಯೂನಿಫಾರ್ಮ್ ಆಕ್ಸಲರೇಷನ್, ಇನ್ನೊಂದು instantaneous acceleration. First one we have to think about what is the uniform acceleration. Okay na? So please analyze this. Uniform acceleration ಅಂದ್ರೆ ಏನು ಅಂತಂದಾಗ, if the particle moves with equal velocities in equal intervals of time, then the particle is said to be in uniform moving with uniform acceleration anta ಹೇಳ್ತೀವಿ. In equal intervals of time, then the particle is said to be moving with uniform acceleration. ನೋಡಿ ಇಲ್ಲಿ, uniform acceleration is nothing but change in velocity divided by time, that is v final minus v initial divided by t final minus t initial ಅಂತ ನಾವು ಬರೀಬಹುದು. ಓಕೆನಾ ರೀ? This is how we can write what is the acceleration. The uniform acceleration. The second one we learn about what is the instantaneous acceleration ma. Okay, how can I define this instantaneous acceleration? ಅರ್ಥ ಮಾಡ್ಕೊಳ್ಳಿ. is defined as the rate of change of velocity. The rate of change of velocity is called instantaneous acceleration ma. is called instantaneous acceleration ಅಂತ ಹೇಳ್ತಾ ಇದೀವಿ. The rate of change of velocity is called as instantaneous acceleration. ಮ್ಯಾಥಮೆಟಿಕಲ್ ಆಗಿ ಹೇಗೆ ಬರೀಬಹುದು ಅಂತ ಅರ್ಥ ಮಾಡ್ಕೊಳ್ಳಿ. a is equals to limit delta t tends to 0, delta v divided by delta t is nothing but dv by dt. We call it as instantaneous acceleration. A equal to dv by dt. That is the instantaneous acceleration ಅಂತ ಅರ್ಥ ಮಾಡ್ಕೋಬೇಕು. ಅಂಡರ್ಸ್ಟ್ಯಾಂಡಿಂಗ್ ಮಾ? ಈ ಡಿಫರೆನ್ಷಿಯೇಷನ್ ಅನ್ನೋದು ನಿಮಗೆ ಫಸ್ಟ್ PUC ಮ್ಯಾಥಮೆಟಿಕ್ಸ್ ಅಲ್ಲಿ ಡೆಫಿನೆಟ್ ಆಗಿ ನೀವು ಓದ್ತೀರಾ. ಗಾಟ್ ಇಟ್ ಮಾ? ಅಂಡ್ ಪ್ಲೀಸ್ ಮೇಕ್ ಎ ನೋಟ್ ಮಾ ಹಿಯರ್. ನೋಡಿ, ಇಲ್ಲಿ ನೋಟ್ ಅಂತ ನಾನು ಕೆಲವು ಪಾಯಿಂಟ್ಸ್ನ ಬರ್ಸಿರ್ತೀನಿ. ದಿಸ್ ಆರ್ ಆಲ್ ಬೇಸಿಕ್ ಪಾಯಿಂಟ್ಸ್. ಸೊ ಪ್ಲೀಸ್ ಅಬ್ಸರ್ವ್ ಮಾಡಿ. ಸ್ಪೀಡ್ ಈಸ್ ಎ ಸ್ಕೇಲಾರ್ ಮಾ.
ಸ್ಪೀಡ್ ಈಸ್ ಎ ಸ್ಕೇಲಾರ್, ಬಟ್ ವೆಲಾಸಿಟಿ ಅನ್ನೋದೇನಾಗಿರುತ್ತೆ ನಿಮಗೆ ಅಂತಂದ್ರೆ, ಬಟ್ ವೆಲಾಸಿಟಿ ಈಸ್ ಎ ವೆಕ್ಟಾರ್ ಅಂತ ಹೇಳ್ತಾರೆ. ಬಟ್ ವೆಲಾಸಿಟಿ ಈಸ್ ಎ ವೆಕ್ಟಾರ್ ಫಿಸಿಕಲ್ ಕ್ವಾಂಟಿಟಿ. ಸ್ಪೀಡ್ is ಒಂದು ಸ್ಕೇಲಾರ್ ಆಗಿರುತ್ತೆ, ವೆಲಾಸಿಟಿ ಅನ್ನೋದು ವೆಕ್ಟಾರ್ ಆಗಿರುತ್ತೆ, ಬಿಕಾಸ್ ಇಟ್ ಹ್ಯಾಸ್ ಅ ಸ್ಪೆಸಿಫಿಕ್ ಡೈರೆಕ್ಷನ್ ಮಾ, ಸ್ಪೆಸಿಫಿಕ್ ಡೈರೆಕ್ಷನ್. ಗಾಟ್ ಇಟ್ ಮಾ? ಅಂಡ್ ಲೇಟರ್ ಸಿ ಹಿಯರ್, ಬೋತ್ both speed both speed and velocity, both speed and velocity is measured ma. How it is measured ಅಂತಂದಾಗ, is measured in SI unit. SI unit ಯಾವ್ದು SI ಯೂನಿಟ್ ನಿಮಗೆ ಅಂತಂದಾಗ, SI ಯೂನಿಟ್ ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ಬೋದು. ಅದೇ CGS ಯೂನಿಟ್ ಅಲ್ಲಿ ನಿಮಗೆ ಸೆಂಟಿಮೀಟರ್ ಪರ್ ಸೆಕೆಂಡ್ ಅಲ್ಲ ಮೆಜರ್ ಮಾಡಬಹುದು. SI ಯೂನಿಟ್ ಅಲ್ಲಿ ಮೀಟರ್ ಪರ್ ಸೆಕೆಂಡ್, CGS ಯೂನಿಟ್ ಅಲ್ಲಿ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ನಾವು SI ಯೂನಿಟ್ ಅಲ್ಲಿ ಮೀಟರ್ ಪರ್ ಸೆಕೆಂಡ್, CGS ಯೂನಿಟ್ ಅಲ್ಲಿ ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತ ನಾವು ಮೆಜರ್ ಮಾಡಬಹುದು. ವಾಟ್ ಇಸ್ ದ ಡೈಮೆನ್ಷನಲ್ ಫಾರ್ಮುಲಾ ಆಫ್ ದಿ ಸ್ಪೀಡ್ ಆರ್ ವೆಲಾಸಿಟಿ ಮಾ? ಸ್ಪೀಡ್ಗೆ ಮತ್ತೆ ವೆಲಾಸಿಟಿಗೆ ಡೈಮೆನ್ಷನಲ್ ಫಾರ್ಮುಲಾ ಏನಾಗಿರುತ್ತೆ ಅಂತಂದಿದ್ದಾಗ, ವಿ ಕ್ಯಾನ್ ಸೇ ಇಟ್ ಈಸ್ m⁴, l⁴1, t⁻−1 ಅಂತ ಬರೀಬಹುದು. ಬಿಕಾಸ್ ನೋಡಿ, ಇಲ್ಲಿ m ಅಂದ್ರೆ ಮೀಟರ್ ಲೆಂತ್, s ಅಂದ್ರೆ ಸೆಕೆಂಡ್, ಮತ್ತು ಲೆಂತ್ ಮತ್ತು ಟೈಮ್ ಮಾತ್ರ ಅದ್ರ ಮೇಲೆ ಮಾತ್ರ ಡಿಪೆಂಡ್ ಆಗಿರುತ್ತೆ. ಸೊ ವಿ ಕ್ಯಾನ್ ರೈಟ್ m⁴, l⁴1, t⁻−1. ದಟ್ ಈಸ್ ದ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ವಾಟ್ ಇಸ್ ದಟ್ ಮಾ? ಸ್ಪೀಡ್ ಅಂಡ್ ವೆಲಾಸಿಟಿ. ಸ್ಪೀಡ್ ಅಂಡ್ ವೆಲಾಸಿಟಿ. Later we have to understand about acceleration ma. Acceleration is a vector quantity, and observe ಮಾಡಿ ನೀಟಾಗೆ, it is always directed, ಯಾವ ಕಡೆ ಡೈರೆಕ್ಟ್ ಆಗಿರುತ್ತೆ ಅಂತಂದಾಗ, in the direction of change in velocity, ಅಂತ ಹೇಳ್ತಾರೆ. ಚೇಂಜ್ ಇನ್ ವೆಲಾಸಿಟಿ ಡೈರೆಕ್ಷನ್ ಅಲ್ಲಿ ಇದು ನಿಮಗೆ ಡೈರೆಕ್ಟ್ ಆಗಿರುತ್ತೆ ಅಂತ ಹೇಳ್ತಾ ಇದೀವಿ. ಸೊ ವಿ ಕ್ಯಾನ್ ಸೇ ಎ ವೆಕ್ಟಾರ್ ಈಸ್ ಈಕ್ವಲ್ಸ್ ಟು ಡೆಲ್ಟಾ ವಿ ವೆಕ್ಟಾರ್ ಡಿವೈಡ್ ಬೈ ಡೆಲ್ಟಾ ಟೈಮ್ ಅಂತ ನಾವು ಬರಿತಾ ಇದೀವಿ. ಅಂಡ್ ಒನ್ ಮೋರ್ ಥಿಂಗ್, ಸಿ ಹಿಯರ್, ಆಕ್ಸಲರೇಷನ್ ಇಸ್ ಈಕ್ವಲ್ಸ್ ಟು ವಿ ಬೈ ಟಿ ಅಲ್ವಾ, ವಿಚ್ ಇಂಪ್ಲೈಸ್ ವೆಲಾಸಿಟಿ ಈಸ್ ಈಕ್ವಲ್ಸ್ ಟು ಆಕ್ಸಲರೇಷನ್ ಇಂಟು ಟೈಮ್ ಅಂತ ನಾವು ಬರೀಬಹುದು. ಅಂಡ್ ಪ್ಲೀಸ್ ರಿಮೆಂಬರ್ ದಿಸ್ ವರ್ಡ್ಸ್. ಏನಂತಂದಾಗ, ವಿ ಈಕ್ವಲ್ ಟು ಎ ಇಂಟು ಟಿ ಯಾವಾಗ ಅಪ್ಲೈ ಮಾಡ್ತೀರಿ ನೀವು ಅಂತಂದ್ರೆ, ವೆನ್ ದ ಪಾರ್ಟಿಕಲ್ ಈಸ್ ಮೂವಿಂಗ್ ವಿತ್ ಯೂನಿಫಾರ್ಮ್ ಆಕ್ಸಲರೇಷನ್. ಪಾರ್ಟಿಕಲ್ ಅನ್ನೋದು ಯೂನಿಫಾರ್ಮ್ ಆಕ್ಸಲರೇಟ್ ಆಗಿ ಮೂವ್ ಆಗ್ತಾ ಇದ್ದಾಗ ಅವಾಗ ವಿ ಈಕ್ವಲ್ಸ್ ಟು ಎ ಇಂಟು ಟಿ ಅನ್ನೋ ಒಂದು ಫಾರ್ಮುಲಾನ ಅಪ್ಲೈ ಮಾಡಬೇಕು. ಇಲ್ಲ ಅಂತಂದಾಗ ಸ್ಪೀಡ್ ಬೈ ಟೈಮ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ಗಾಟ್ ದ ಪಾಯಿಂಟ್ ಮಾ? ಸೊ ದಿಸ್ ಇಸ್ ದ ಥಿಂಗ್ ವಿ ಹ್ಯಾವ್ ಟು ಕೀಪ್ ಇನ್ ಅವರ್ ಮೈಂಡ್. ವಾಟ್ ಇಸ್ ದ ಡೈಮೆನ್ಷನಲ್ ಫಾರ್ಮುಲಾ ಆಫ್ ದಿಸ್ ಆಕ್ಸಲರೇಷನ್ ಮಾ? ಹಿಯರ್ ಆಕ್ಸಲರೇಷನ್ ಡೈಮೆನ್ಷನಲ್ ಫಾರ್ಮುಲಾ ನಾವು ನೋಡೋಕ್ಕೂ ಮುಂಚೆ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ SI ಯೂನಿಟ್ ಆಫ್ ಆಕ್ಸಲರೇಷನ್ ಈಸ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಹೇಳ್ತಾರೆ. ಅದೇ CGS ಅಲ್ಲಿ ಆಗಿದ್ದಾಗ ಸೆಂಟಿಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ನಿಮಗೆ ಬರುತ್ತೆ. ಸೊ ಲೇಟರ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ what is the dimensional formula of acceleration. Dimensional formula of acceleration is equals to m⁴0, l⁴1, t⁻−2. m⁴0, l⁴1, t⁻−2. That is the dimensional formula for acceleration. ಗೊತ್ತಾಗಿದಲ್ವಾ? So these are the concepts we have to keep in our mind while understanding or while studying about the position, displacement, distance, velocity, speed, as well as acceleration. Got it ma here? Now let us solve the few important numerical problems. Okay, ನಾವು ಕೆಲವು MCQs ನ ಸಾಲ್ವ್ ಮಾಡ್ಕೊಳ್ಳೋಣ, ಇದ್ರ ಬೇಸ್ ಮಾಡ್ಕೊಂಡು ಇನ್ನು ಉಳಿದಿರೋ ಟಾಪಿಕ್ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಸೊ ವಾಟ್ ಇಸ್ ದ ಫಸ್ಟ್ ಕ್ವಶನ್ ಗಿವೆನ್ ಟು ಯು ಮಾ? ಪ್ಲೀಸ್ ಚೆಕ್ ಮಾಡಿ, ಕ್ವಶನ್ ಓದಿ ಒಂದ್ಸರಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನೀಟಾಗಿ ಅನಲೈಸ್ ಮಾಡಿ. ಓಕೆ, the position x of a particle varies with the time t is equal to t as x is equals to 6 plus 2t plus minus 2t square ಅಂತ ಕೊಟ್ಟಿದ್ದಾರೆ ನಿಮಗೆ. ನೋಡಿ, ಪೊಸಿಷನ್ ಅನ್ನೋದು ನಿಮಗೆ ಹೇಗಾಗ್ತದೆ, ವೇರಿ ಆಗ್ತದೆ ವಿತ್ ರೆಸ್ಪೆಕ್ಟ್ ಟು ಟೈಮ್. ಹೇಗೆ ಅಂತಂದ್ರೆ 6 plus 12t minus 2t square. Okay, where x is in meter and time t in seconds. ಅವ್ರೇನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, the distance traveled by the particle in first 5 seconds. Okay na,
ಫಸ್ಟ್ 5 ಸೆಕೆಂಡ್ಸ್ ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಅಂದ್ರೆ ಎಷ್ಟು ಪಾತ್ ಲೆಂತ್ ಕವರ್ ಮಾಡಿದೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಓಕೆನಾ? ಸೊ ನೋಡಿ ಇಲ್ಲಿ ಹೇಗೆ ಸಾಲ್ವ್ ಮಾಡಬಹುದು ಅಂತ ಒಂದ್ಸರಿ ನೀಟಾಗಿ ಅನಲೈಸ್ ಮಾಡೋಣ. ಸೊ ಅಬ್ಸರ್ವ್ ಮಾಡಿ ಸೊಲ್ಯೂಷನ್ ದರ್ ಸೈಯಿಂಗ್ ಫಸ್ಟ್ 5 ಸೆಕೆಂಡ್ಸ್ ಫಸ್ಟ್ 5 ಸೆಕೆಂಡ್ಸ್ ಅಲ್ಲಿ ಎಷ್ಟು ದೂರ ಹೋಗಿದೆ ಅಂತ ಥಿಂಕ್ ಮಾಡೋಣ. ಅಬ್ಸರ್ವ್ ಮಾಡಿ ಇಲ್ಲಿ. ಸೊ ಥಿಂಕ್ ಮಾಡಿ ಎಕ್ಸ್ ಈಸ್ ಈಕ್ವಲ್ಸ್ ಟು 6. ಎಕ್ಸ್ ಈಸ್ ಈಕ್ವಲ್ಸ್ ಟು ಏನು ಹೇಳ್ತಾ ಇದ್ದಾರೆ ನೀಟಾಗಿ ಥಿಂಕ್ ಮಾಡಿ ಇಲ್ಲಿ. ಎಕ್ಸ್ ಈಸ್ ಈಕ್ವಲ್ ಟು 6 ಪ್ಲಸ್ 12t minus 2t square ಅಂತ ಕೊಟ್ಟಿದ್ದಾರೆ. Now at time t equal to 0 seconds, what is the position of the particle x naught ಅಂತ ಕರೆಯೋಣ. ನೋಡಿ ಇಲ್ಲಿ ಟೈಮ್ ಟಿ ಈಕ್ವಲ್ ಟು 0 ಸೆಕೆಂಡ್, ಇದ್ರ ಮೀನಿಂಗ್ ಗೊತ್ತಾಯ್ತಾ ಇಲ್ಲಿ ಏನು ಹೇಳ್ತಾ ಇದೀವಿ ಅಂತ. 6 ಪ್ಲಸ್ 12t ಮೈನಸ್ 2t ಸ್ಕ್ವೇರ್ ಅಂತಂದ್ರೆ ಡಿಸ್ಪ್ಲೇಸ್ಮೆಂಟ್ ಅನ್ನೋದು ವಿತ್ ರೆಸ್ಪೆಕ್ಟ್ ಟು ಟೈಮ್ ಚೇಂಜ್ ಆಗ್ತಾ ಇದೆ. ಅಂದ್ರೆ ಟೈಮ್ ಚೇಂಜ್ ಆಗ್ತಾ ಇದೆ, ಡಿಸ್ಪ್ಲೇಸ್ಮೆಂಟ್ ಸಹ ಚೇಂಜ್ ಆಗ್ತಾ, ಪೊಸಿಷನ್ ಸಹ ಚೇಂಜ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಎಕ್ಸ್ ನಾಟ್ ಅನ್ನು ಏನಾಗುತ್ತೆ ನೋಡಿ ಇಲ್ಲಿ 6 ಪ್ಲಸ್ 12 ಇಂಟು 0 ಮೈನಸ್ 2 ಇಂಟು 0 ಸ್ಕ್ವೇರ್ ಅಂತ ಬರಿತೀವಿ. ಸೊ ಎಕ್ಸ್ ನಾಟ್ ಈಸ್ ಈಕ್ವಲ್ ಟು 6 ಪ್ಲಸ್ 0 ಮೈನಸ್ 0 ಅಂತಂದಾಗ ವಿಲ್ ಗೆಟ್ ಎಕ್ಸ್ ನಾಟ್ ಈಸ್ ಈಕ್ವಲ್ಸ್ ಟು 6 meters ಅನ್ನೋದು ಬರುತ್ತೆ. ಗಾಟ್ ದ ಪಾಯಿಂಟ್ ಮಾ. ನಾವು ಸಿ ಹಿಯರ್ ಅಟ್ ಟೈಮ್ ಟಿ ಈಸ್ ಈಕ್ವಲ್ಸ್ ಟು 1 ಸೆಕೆಂಡ್ ಅಟ್ ಟೈಮ್ ಅಟ್ ಅಂತ ಬರೀತಾ ಇದೆಯಲ್ಲ, ಅಟ್ ಅಂದ್ರೆ ಮೀನಿಂಗ್ ಏನು ಅಂತಂದ್ರೆ ಇನ್ಸ್ಟ್ಯಾಂಟೇನಿಯಸ್. ಆ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಅಂದ್ರೆ 1 ಸೆಕೆಂಡ್ ಹತ್ರ ಎಲ್ಲಿರುತ್ತೆ ಅಂತ ಹೇಳ್ತಾ ಇದಾರೆ. 1 ಸೆಕೆಂಡ್ ಹತ್ರ x1 ನಾನು ಡೈರೆಕ್ಟ್ ಆಗಿ ಬರಿತಾ ಇದೀನಿ ನೋಡಿ ಇಲ್ಲಿ. 6 ಪ್ಲಸ್ 12 ಇಂಟು 1 12 ಅಲ್ವಾ, ಮೈನಸ್ 2 ಇಂಟು 1 ಸ್ಕ್ವೇರ್ ಅಂದ್ರೆ 1 ಅಂತಂದ್ರೆ 2 ಬರುತ್ತೆ, ವಿಚ್ ಈಸ್ ಈಕ್ವಲ್ ಟು ಹೌ ಮಚ್ ವಿಲ್ ಗೆಟ್ 18 ಮೈನಸ್ 2 ಅಂತಂದ್ರೆ 16 ಮೀಟರ್ ಅಂತ ಬರುತ್ತೆ. ಲೇಟರ್ at time t equal to 2 seconds, at time t equal to 2 seconds, x2 becomes equals to 6 plus 24 minus 2 into 4, 4 2s are 8 alva, it becomes equals to how much you will get here 30 minus 8 ಅಂತಂದಾಗ 22 meter ಅಂತ ನಿಮಗೆ ಸಿಗುತ್ತೆ. ಸಿಮಿಲರ್ಲಿ at time t equals to 3 seconds, 3 seconds ಹತ್ರ ಎಲ್ಲಿರುತ್ತೆ ಪಾರ್ಟಿಕಲ್ ಅನ್ನೋದು ಒಂದ್ಸರಿ ನೋಡೋಣ. x3 is equals to 6 plus 12 into 3 minus 2 into 3 square. So simplify ಮಾಡಿ ಇಲ್ಲಿ 6 plus 12 3s are 36 minus 9 2s are 18 ಅಂತ ಹೇಳ್ತಾ ಇದೀವಿ. ಇಲ್ಲಿ ನೋಡಿ 42 minus 18 ಅಂತಂದಾಗ 36 minus 18 ಅಂದ್ರೆ 18, 18 plus 6 ಅಂತಂದ್ರೆ ಇಲ್ಲಿಗೆ 24 meter ಅಂತ ನಾವು ಹೇಳಬಹುದು. Similarly, at the time t equals to 4 seconds, x4 position is equals to x4 ಅಂತ ಕನ್ಸಿಡರ್ ಮಾಡೋಣ. ಸೊ 6 ಪ್ಲಸ್ 12 4s ಎಷ್ಟಪ್ಪ ನಿಮಗೆ 48 ಮೈನಸ್ 16 ಇಂಟು 2 ಅಂತಂದ್ರೆ 32 ಬರುತ್ತೆ. ಇಫ್ ಯು ಡೂ ದಿಸ್ ವ್ಯಾಲ್ಯೂ ಹೌ ಮಚ್ ವಿಲ್ ಗೆಟ್ ಮೈ ಹಿಯರ್ 48 ಪ್ಲಸ್ 6 ಅಂತಂದ್ರೆ 48 ಅಂತಂದಾಗ ನಿಮಗೆ 8 8 ಪ್ಲಸ್ 16 16 ಅಂತಂದಾಗ 10 ಅಂತ ನಿಮಗೆ ಬರುತ್ತೆ. ಇಸ್ ಇಟ್ ರೈಟ್ ಆರ್ ನಾಟ್ ಮಾ? 16 ಪ್ಲಸ್ 6 ಅಂತಂದ್ರೆ ಯು ವಿಲ್ ಗೆಟ್ ಇಟ್ ಆಸ್ 22 meter ಅಂತ ನಿಮಗೆ ಸಿಗುತ್ತೆ. ಇಸ್ ಇಟ್ ರೈಟ್? Similarly, at the time t equal to 5 seconds, position is x5 ಅಂತ ಹೇಳ್ತಾರೆ. 6 plus 12 into 5 ಅಂತ ಹೇಳ್ತಾರೆ, minus 2 into 5 square we can write. So it is nothing but 12, 6 plus 12 5 is 60 ಅಲ್ವಾ, ಮೈನಸ್ 25 into 2 ಅಂದರೆ 50 ಅಂತ ಬರುತ್ತೆ. 66 ಅಂತಂದ್ರೆ ಇಲ್ಲಿ ಗೆಟ್ 16 meter, 16 meter. ಒಂದ್ಸಲ ನೀಟಾಗಿ ಅನಲೈಸ್ ಮಾಡಿ. ಸೊ ಅಬ್ಸರ್ವ್ ಮಾಡಿ, ಎಕ್ಸ್ ಈಕ್ವಲ್ ಟು 1 seconds ಹತ್ರ ನಿಮಗೆ ಎಕ್ಸ್ ಈಕ್ವಲ್ ಟು 1 ಸೆಕೆಂಡ್ ಹತ್ರ ನಿಮ್ಗೆ 16 meter ಹತ್ರ ಇದೆ ಪೊಸಿಷನ್. ಎಕ್ಸ್ ಈಕ್ವಲ್ ಟು ಟೈಮ್ ಟಿ ಈಕ್ವಲ್ ಟು 5 seconds ಹತ್ರ 16 meter ಹತ್ರಕ್ಕೆ ಬಂದಿದೆ ಪೊಸಿಷನ್ ಅನ್ನೋದು. ಸೊ ಅಬ್ಸರ್ವ್ ಮಾಡಿ ನೀಟಾಗಿ. ಸೊ ಸಿ ಹಿಯರ್ ಈ ಒಂದು 0 ಟು ನೋಡಿ ಇಲ್ಲಿ 0 to 1 second ಇದಲ್ವಾ, ಅದನ್ನು ನಾವು ಫಸ್ಟ್ ಸೆಕೆಂಡ್ ಅಂತ ಕರಿತೀವಿ. ಓಕೆ, ಟೈಮ್ ಟಿ ಈಕ್ವಲ್ ಟು 1 to 2 seconds ಇದಲ್ವಾ, ಅದು ನಿಮಗೆ ಸೆಕೆಂಡ್ ಅಂತ ಅರ್ಥ ಮಾಡ್ಕೋಬೇಕು. ಅಂಡ್ ಟೈಮ್ ಟಿ ಈಕ್ವಲ್ ಟು 3 seconds ಇದಲ್ಲ ನಿಮಗೆ, ಇದು ನಿಮಗೆ ಥರ್ಡ್ ಸೆಕೆಂಡ್ ಆಗಿರುತ್ತೆ. ಅಂಡ್ 4 to 5 ಇದಲ್ವಾ ನಿಮಗೆ ದಿಸ್ ಇಸ್ ಕಾಲ್ಡ್ ಆಸ್ fourth second. They're asking only first 5 seconds ಅಲ್ವಾ ಹೇಳ್ತಾ ಇರೋದವರು. ಸೊ ಲೆಟ್ ಅಸ್ ಕ್ಯಾಲ್ಕುಲೇಟ್ as a calculate what is the total distance travel. Total distance travel is equal to, ನೋಡಿ ಇಲ್ಲಿ ಇವೆರಡರ ಮಧ್ಯದಲ್ಲಿ ಏನಪ್ಪ ಡಿಸ್ಟೆನ್ಸ್ ನಿಮಗೆ x1 ಮೈನಸ್ x0 ಮೈನಸ್ x0 ಅಂತಂದ್ರೆ 16 ಮೈನಸ್ 6 ಅಂತಂದ್ರೆ ನಿಮಗೆ 10 ಬರುತ್ತೆ. ಅಬ್ಸರ್ವ್ ಮಾಡಿ, 16 ಮೈನಸ್ 6 ಪ್ಲಸ್ ನೋಡಿ ಇಲ್ಲಿ ಮತ್ತೆ x2 ಮೈನಸ್ ಈಗ x3 ಸಾರಿ x2 ಮೈನಸ್ x1 ಅಂತಂದ್ರೆ 22 ಮೈನಸ್ 16 ಅಂತ ಬರುತ್ತೆ. 22 ಮೈನಸ್ 16 ಡಿಸ್ಟೆನ್ಸ್ ಅಲ್ಲೋ ಪಾತ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಸಿಮಿಲರ್ಲಿ ಪ್ಲಸ್ ಇಲ್ಲಿ ಏನು ಬಂದಿರುತ್ತೆ ನಮ್ಗೆ ಇಲ್ಲಿ 24 ಅಲ್ವಾ, 24 ಮೈನಸ್ 22
ಸಿಮಿಲರ್ಲಿ ಪ್ಲಸ್ ಇಲ್ಲಿ ಏನಾಗ್ತಿರುತ್ತೆ ನೋಡಿ, ಇಲ್ಲಿ 24 ಅಗೈನ್ 24 ಡಿಫರೆನ್ಸ್ ಅಲ್ವಾ, ನಿಮಗೆ ಮೈನಸ್ ಇದ್ರೆ ಪ್ಲಸ್ ತಗೋಬೇಕು. ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. ಇಸ್ ಇಟ್ ರೈಟ್ ಮಾ? 22. ನೆಕ್ಸ್ಟ್ ಇಲ್ಲೇನು ಬರ್ತಾ ಇದೆ ನೋಡಿ, ಇಲ್ಲಿ 16 ಅಂತಂದ್ರೆ ಯು ಕ್ಯಾನ್ ಸೇ 22 minus 16 ಗ್ರೇಟರ್ ಮೈನಸ್ ಸ್ಮಾಲರ್ ನಾವು ತಗೊಂಡಿದ್ದಾಗ ಹೌ ಮಚ್ ವಿಲ್ ಗೆಟ್ ಮೈ ಹಿಯರ್? ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು 16 minus 6 ಅಂತಂದ್ರೆ 10. ಓಕೆ, ಇಲ್ಲಿ ನಿಮಗೆ ಪ್ಲಸ್ 8 ಬರುತ್ತಲ್ವ. 22 ಮೈನಸ್ ಅಂತಂದ್ರೆ ವಿಲ್ ಗೆಟ್ 6 ಅಲ್ಲಪ್ಪ ನಿಮ್ಗೆ, ಇಲ್ಲಿ 6 ಪ್ಲಸ್ 2 ಪ್ಲಸ್ 2 ಅಲ್ಲೆಷ್ಟು ಬರುತ್ತೆ ನಿಮ್ಗೆ? ಅಗೈನ್ ಮತ್ತು 6 ಅಂತ ಬರುತ್ತೆ. So if you add all these things, you will get the total distance traveled by the particle. ಒಂದ್ಸರಿ ಚೆಕ್ ಮಾಡಿ ಇಲ್ಲಿ ಎಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು ಹೇಳಿ ನೋಡೋಣ. 16 plus 2 18, 18 plus 2 20, 20 plus 6 ಅಂತಂದಾಗ we can say 26 meter ಅಂತ ನಾವು ಬರೀಬಹುದು. Hence we can choose option 2. Option 2. ಅರ್ಥ ಆಗಿದಲ್ವಾ ಹೇಗೆ ನಾವು ಅನಲೈಸ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು? These are the things we have to keep in our mind. Now let us see the next question. ಈ ಕ್ವಶನ್ ನೀಟಾಗಿ ಥಿಂಕ್ ಮಾಡಿ, ಏನು ಹೇಳ್ತಾ ಇದ್ದಾರೆ ಇಲ್ಲಿ ಅಂತಂದ್ಸರಿ ಅನಲೈಸ್ ಮಾಡಿ. ಎ ಬಾಡಿ ಈಸ್ ಮೂವಿಂಗ್ ಅಲಾಂಗ್ ಎ ಸ್ಟ್ರೈಟ್ ಲೈನ್ ಪಾತ್. ಒಂದೇ ಡೈರೆಕ್ಷನ್ನಲ್ಲಿ ಸ್ಟ್ರೈಟ್ ಲೈನ್ ಪಾದಲ್ಲಿ ಬಾಡಿ ಮೂವ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ವಿತ್ ಕಾನ್ಸ್ಟೆಂಟ್ ವೆಲಾಸಿಟಿ ಅಟ್ ಆನ್ ಇನ್ಸ್ಟೆಂಟ್ ಆಫ್ ಟೈಮ್, ಯಾವುದೋ ಒಂದು ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮ್ ಹತ್ರ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಇಟ್ ಈಸ್ ಎಸ್ and its displacement is capital D ಅಂತ ಕೊಟ್ಟಿದ್ದಾರೆ. Then what is the relation between distance and time ಅಂತ ಹೇಳ್ತಾ ಇದ್ದಾರೆ. Is it right ಮಾ? ನೋಡಿ, ಡಿಸ್ಟೆನ್ಸ್ ಅನ್ನೋದು ನಿಮಗೆ ಎಸ್ ಅಂತ ಕೊಟ್ಟಿದ್ದಾರೆ. ಡಿಸ್ಪ್ಲೇಸ್ಮೆಂಟ್ ಅನ್ನೋದು ನಿಮಗೆ ಕ್ಯಾಪಿಟಲ್ ಡಿ ಅಂತ ನಿಮಗೆ ಮೆನ್ಷನ್ ಮಾಡಿದ್ದಾರೆ. ಓಕೆನಾ? Displacement is equals to capital D. Then what is the relation? We have studied in the theory that distance ಅನ್ನೋದು ಯಾವತ್ತಿಗೆ ಆಗಲಿ ಗ್ರೇಟರ್ ಆರ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತಾರೆ. ಇಸ್ ಇಟ್ ರೈಟ್? ಬಟ್ ಇಲ್ಲಿ ಒಂದು ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಕನ್ಫ್ಯೂಸ್ ಮಾಡೋದಕ್ಕೆ ನಿಮಗೆ ನೋಡಿ, ಗ್ರೇಟರ್ ಕೊಟ್ಟಿದ್ದಾರೆ, ಈಕ್ವಲ್ ಟು ಸಹ ಕೊಟ್ಟಿದ್ದಾರೆ. ಸೊ ಇವಾಗ ನಾವು ಯಾವ ಚೂಸ್ ಮಾಡಬೇಕು ಅಂತಂದಿದ್ದಾಗ, ಫಸ್ಟ್ ಕೇಸ್ ವೆನ್ ದ ಪಾರ್ಟಿಕಲ್ ಮೂವ್ಸ್ ಫ್ರಮ್ ಪಾಯಿಂಟ್ ಓ ಟು ದ ಪಾಯಿಂಟ್ ಎ, ಏನಾಗಿರುತ್ತೆ ನೋಡಿ ಇಲ್ಲಿ, ಅಂದ್ರೆ ಪಾರ್ಟಿಕಲ್ ಅನ್ನೋದು ಸ್ಟ್ರೈಟ್ ಲೈನ್ ಅಲ್ಲಿ ಹೋಗ್ತಾ ಇದೆ. ಅದಕ್ಕೆ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. since the particle is moving in a straight line, the particle is moving in a straight line with uniform or with a constant velocity. ಕಾನ್ಸ್ಟೆಂಟ್ ವೆಲಾಸಿಟಿ ಅಂದರೆ ಮೀನಿಂಗ್ ಏನು ಅಂತಂದಿದ್ದಾಗ, ವೆನ್ ಎವರ್ ವಿ ಕನ್ಸಿಡರ್ ದ ಕಾನ್ಸ್ಟೆಂಟ್ ವೆಲಾಸಿಟಿ, ನೋಡಿ, ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ವಿಲ್ ರಿಮೈನ್ ಸೇಮ್ ಅಂತ ಅರ್ಥ. ಅಂಡರ್ಸ್ಟ್ಯಾಂಡಿಂಗ್ ಮಾ? ಪಾರ್ಟಿಕಲ್ ಅನ್ನೋದು ನಿಮಗೆ ಹೋಗ್ತಾ ಇರತಕ್ಕಂಥ ಡೈರೆಕ್ಷನು ಚೇಂಜ್ ಆಗಲ್ಲ, ಅದರ ಸ್ಪೀಡ್ ಮ್ಯಾಗ್ನಿಟ್ಯೂಡ್ ಅನ್ನೋದು ಸಹ ಚೇಂಜ್ ಆಗಲ್ಲ ಅಂತ ಅರ್ಥ. ಯಾವಾಗಾದರೆ ಪಾರ್ಟಿಕಲ್ ಮ್ಯಾಗ್ನಿಟ್ಯೂಡ್ ಡೈರೆಕ್ಷನ್ ಯಾವಾಗಾದರೆ ಚೇಂಜ್ ಆಗದಿರ ಇರುತ್ತೋ, ಡಿಸ್ಪ್ಲೇಸ್ಮೆಂಟ್ ಮತ್ತು ಡಿಸ್ಟೆನ್ಸ್ ಎರಡು ಒಂದೇ ಆಗಿರುತ್ತೆ. ದಟ್ ಈಸ್ ದ ಕೇಸ್ 1. ಒಂದ್ಸರಿ ರೆಫರ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗ್ಬಿಡುತ್ತೆ. ದೇರ್ಫೋರ್ ವಿ ಕ್ಯಾನ್ ಸೇ ದಟ್ ಡಿಸ್ಪ್ಲೇಸ್ಮೆಂಟ್ ಈಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಟ್ರಾವೆಲ್ಡ್. ಹೆನ್ಸ್ ವಿ ಕ್ಯಾನ್ ಚೂಸ್ ಆಪ್ಷನ್ 3. ಅರ್ಥ ಆಗ್ತದಲ್ವಾ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು? ಸೊ ದಿಸ್ ಈಸ್ ಹೌ ವಿ ಕ್ಯಾನ್ ಅನಲೈಸ್ ದಿಸ್ ಕ್ವಶನ್ ಹಿಯರ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ, ಏನು ಹೇಳ್ತಾ ಇದೆ ಅಂತ ನೀಟಾಗಿ ಅನಲೈಸ್ ಮಾಡಿ. ಸೊ ಎ ಕಾರ್ ಕವರ್ಸ್ first half distance between the two places at 40 km per hour and the other half at 60 km per hour ಅಂತ ಕೊಟ್ಟಿದ್ದಾರೆ. ಓಕೆನಾ? the average speed of the car is, what is the average speed ಅಂತ ಕೇಳ್ತಾರೆ. So let us say that, let us consider the 2 points. This is a point A and this is a point B. Point A and point B. Let us say this is a center ಅಂತ ತಗೊಳ್ಳೋಣ. Let us say C ಅಂತ ರೆಪ್ರೆಸೆಂಟ್ ಮಾಡ್ಕೊಂಡು, ದಿಸ್ ಈಸ್ ದ S/2 and this is also S/2. ನೋಡಿ, ಇಲ್ಲಿ ಎ ಇಂದ ಸಿ ಗೆ ಹೋಗಬೇಕಾದ್ರೆ V1 ವಿಚ್ ಈಸ್ ನಥಿಂಗ್ ಬಟ್ 40 km per hour ಅಲ್ಲಿ ಮೂವ್ ಆಗ್ತಾ ಇದೆ ಪಾರ್ಟಿಕಲ್ ಅನ್ನೋದು. ಸಿ ಇಂದ ಬಿ ಗೆ ಹೋಗಬೇಕಾದ್ರೆ V2 ಅನ್ನೋದು ನಿಮಗೆ 60 km per hour ಮೂವ್ ಆಗ್ತಾ ಇದೆ. ಇಸ್ ಇಟ್ ರೈಟ್ ಆರ್ ನಾಟ್ ಮಾ? Therefore they are asking what is the average speed ಮಾ? ಆವರೇಜ್ ಸ್ಪೀಡ್ ಫಾರ್ಮುಲಾ ಏನಾಗಿರುತ್ತೆ ಒಂದ್ಸರಿ ನೀಟಾಗೆ ಥಿಂಕ್ ಮಾಡಿ, ವಿಚ್ ಈಸ್ ನಥಿಂಗ್ ಬಟ್ ಟೋಟಲ್ ಡಿಸ್ಟೆನ್ಸ್ ಮಾ ಹಿಯರ್. ಟೋಟಲ್ ಡಿಸ್ಟೆನ್ಸ್ ಡಿವೈಡ್ ಬೈ ಟೋಟಲ್ ಟೈಮ್ ಟೇಕನ್, T1 ಪ್ಲಸ್ T2. ನೋಡಿ, ಫಸ್ಟ್ ಹಾಫ್ ಅನ್ನೋದು ನಿಮಗೆ T1 ಸೆಕೆಂಡಲ್ಲಿ ಮೂವ್ ಆಗಿದೆ ಅಂತ ಅನಲೈಸ್ ಮಾಡೋಣ. ಸೆಕೆಂಡ್ ಹಾಫ್ ನಿಮಗೆ T2 ಸೆಕೆಂಡಲ್ಲಿ ಮೂವ್ ಆಗಿದೆ ಅಂತ ಅನಲೈಸ್ ಮಾಡೋಣ. Therefore we can write T1
ಪ್ಲಸ್ T2 ಅಂತ ನಾವು ಬರೀಬಹುದು. ಓಕೆನಾ? ಸೊ ನೋಡಿ ಇಲ್ಲಿ ಆವರೇಜ್ ಸ್ಪೀಡ್ ಬಿಕಮ್ಸ್ ಈಕ್ವಲ್ಸ್ ಟು ಟೋಟಲ್ ಡಿಸ್ಟೆನ್ಸ್ ಇಸ್ S by 2 ಪ್ಲಸ್ S by 2. ಇಲ್ಲಿ ನಿಮಗೆ ಟೈಮ್ ಕೊಟ್ಟಿದ್ದಾರ? ಟೈಮ್ ನಮಗೆ ಕೊಟ್ಟಿಲ್ಲ. ಟೈಮ್ ಕೊಟ್ಟಿಲ್ಲದೆ ಇದ್ದಾಗ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ, ಎಸ್ ಇಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಸ್ಪೀಡ್ ಇನ್ ಟು ಟೈಮ್. ಆ ಟೈಮ್ ಇಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್ ಅಂತ ನಾವು ಬರೀಬಹುದು. ಓಕೆನಾ? ಸೊ ವಾಟ್ ಇಸ್ ದ ಡಿಸ್ಟೆನ್ಸ್ ವ್ಯಾಲ್ಯೂ ಹಿಯರ್? ಡಿಸ್ಟೆನ್ಸ್ ಈಸ್ ನಥಿಂಗ್ ಬಟ್ ಎಸ್ ಬೈ 2. V1 ಅಂತ ಬರೀಬಹುದಲ್ವಾ? ಫಸ್ಟ್ ಫಾರ್ಮುಲಾನ ಅರ್ಥ ಮಾಡ್ಕೊಳ್ಳಿ. ಸೊ ಅನಲೈಸ್ ಮಾಡಿ, ಎಸ್ ಬೈ 2 V2 ಅಂತ ನಾವು ಬರಿತಾ ಇದ್ದೀವಿ. ಗಾಟ್ ಇಟ್ ಹಿಯರ್? ಸೊ ಅನಲೈಸ್ ಮಾಡಿ ಏನು ಹೇಳ್ಬೋದು ಅಂತ. ಸೊ ಎಸ್ ಬೈ 2 ಪ್ಲಸ್ ಎಸ್ ಬೈ 2 ಅಂದರೆ ಎಸ್ ಆಗುತ್ತೆ, ಡಿವೈಡೆಡ್ ಬೈ ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ ಎಸ್ ಬೈ 2 ನಾವು ಕಾಮನ್ ತೆಗೆದಿದ್ದಾಗ ವಿಲ್ ಗೆಟ್ 1 ಬೈ V1 ಪ್ಲಸ್ 1 ಬೈ V2 ಅಂತ ಬರೀಬಹುದು. ಎಸ್ ವಿಲ್ ಗೆಟ್ ಕ್ಯಾನ್ಸಲ್. ದಿಸ್ 2 ವಿಲ್ ಗೋ ಟು ದ ನ್ಯೂಮರೇಟರ್. ವಿಲ್ ಗೋ ಟು ನ್ಯೂಮರೇಟರ್. ಸೊ ನಿಮಗೆ ಫಸ್ಟ್ ನಾನು ನಿಮಗೆ ಶಾರ್ಟ್ಕಟ್ ಫಾರ್ಮುಲಾ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಆಮೇಲಿಂದ ನಾನು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ಒಂದ್ಸಲ ನೀಟಾಗಿ ಅನಲೈಸ್ ಮಾಡಿ. ಆವರೇಜ್ ಸ್ಪೀಡ್ ಬಿಕಮ್ಸ್ ಈಕ್ವಲ್ಸ್ ಟು 2 ಡಿವೈಡೆಡ್ ಬೈ ಇಲ್ಲಿ ಎಲ್ ಸಿ ಎಮ್ ಏನಪ್ಪ ಆಗಿರುತ್ತೆ? V1 ಇಂಟು V2. ಇಲ್ಲಿ V1 ಪ್ಲಸ್ V2 ಅಂತ ಬರೀಬಹುದು. ವಿ ಕ್ಯಾನ್ ರೈಟ್ ದಿಸ್ ಆಸ್ 2V1 V2 divided by V1 plus V2. This is the shortcut formula. ಯಾವಾಗ ಯೂಸ್ ಮಾಡ್ತೀರಿ ನೀವು ಅಂತಂದಾಗ, when the particle covers equal distances. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. when the particle covers equal distances with different velocities. Got the point here? Therefore we can say that average velocity is equals to 2 into what is V1 value ma? V1 value is 40, V2 value is 60 here. 2 into 40 into 60 divided by 40 plus 60 ಅಂತ ಬರುತ್ತೆ. which is nothing but 2 into 40 into 60 divided by 100 ಅಲ್ವಾ? ನೋಡಿ ಇಲ್ಲಿ 0 ಕ್ಯಾನ್ಸಲ್ ಆಗಿರುತ್ತೆ. ನೋಡಿ ಇನ್ನೇನು ಉಳಿದಿರುತ್ತೆ ಇಲ್ಲಿ ಆವರೇಜ್ ಸ್ಪೀಡ್ ಅಂತಂದಿದ್ದಾಗ, ವಿಚ್ ಈಸ್ ನಥಿಂಗ್ ಬಟ್ 2 into 4 into 6 ಅಂತಂದ್ರೆ ವಿಚ್ ಈಸ್ ನಥಿಂಗ್ ಬಟ್ 6 4 24 ಅಲ್ವಾ? 24 meter per second. That is the answer for average speed. Hence we can choose option 4, 24 kilometer per hour. ಫಾಲೋ ಮಾಡ್ತಾ ಇದ್ದೀರಲ್ವಾ? ಹೇಗೆ ಅನಲೈಸ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸಿಮಿಲರ್ಲಿ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್ ಹಿಯರ್. ಏನು ಹೇಳ್ತಾ ಇದ್ದಾರೆ ಅಂತ ನೀಟಾಗೆ ಅನಲೈಸ್ ಮಾಡಿ. ಏನಾದರೂ ಡೌಟ್ ಇದೆ ಅಂತಂದ್ರೆ ಕೇಳಿ. ಸೊ ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ದಿಸ್ ಪ್ರಾಬ್ಲಮ್. ಏನು ಹೇಳ್ತಾ ಇದೆ ಅಂತ ಸೊ ನೀಟಾಗಿ ಅನಲೈಸ್ ಮಾಡಿ. ಎ ಬಾಯ್ ವಾಕ್ಸ್ ಟು ಹಿಸ್ ಸ್ಕೂಲ್ ಅಟ್ ಎ ಡಿಸ್ಟೆನ್ಸ್ ಆಫ್ 6 ಕಿಲೋಮೀಟರ್ ಅಂತ ಹೇಳ್ತಾ ಇದ್ದಾರೆ, ವಿತ್ ಕಾನ್ಸ್ಟೆಂಟ್ ಸ್ಪೀಡ್ ಆಫ್ 2.5 ಕಿಲೋಮೀಟರ್ ಪರ್ ಅವರ್ and walks back with a constant speed of 4 km per hour. His average speed for round trip anta keltadare. Average speed for round trip expressed in kilometer per hour is. Okay na? So analyze ಮಾಡಿ ಏನು ಬರುತ್ತೆ ಅಂತ ನೋಡೋಣ. Let us check how can we solve this problem. ಒಂದ್ಸರಿ ನೀಟಾಗಿ ಅನಲೈಸ್ ಮಾಡಿ. A boy walks to his school at a distance 6 km with a constant speed 2.5 km per hour and walks back ಅಂತಂದಾಗ ನೋಡಿ, ಇನಿಷಿಯಲ್ ಮತ್ತೆ ಫೈನಲ್ ಎರಡು ಸೇಮ್ ಅಲ್ವಾ ನಿಮಗೆ? ಎ ಇಂದ ಬಿ ಗೆ ಎಷ್ಟು ಡಿಸ್ಟೆನ್ಸ್ ಇರುತ್ತೋ, ಓಕೆ, ಬಿ ಇಂದ ಎ ಗೂ ಸಹ ಅಷ್ಟೇ ಡಿಸ್ಟೆನ್ಸ್ ಇರುತ್ತೆ. ಇಸ್ ಇಟ್ ರೈಟ್ ಆರ್ ನಾಟ್ ಮಾ? B to A is also the same distance here, ಕಿಲೋಮೀಟರ್ ನೋಡಿ. ಇಲ್ಲಿ ಸ್ಪೀಡ್ V1 ಅನ್ನೋದು ನಿಮಗೆ ಎಷ್ಟಿರುತ್ತೆ? ನಿಮ್ಗೆ ಇಲ್ಲಿ ವಿ ಕ್ಯಾನ್ ಸೇ ದಟ್ 2.5 ಕಿಲೋಮೀಟರ್ ಪರ್ ಅವರ್ ಅಂತ ಹೇಳ್ಬೋದು. ಇಲ್ಲಿ ಸ್ಪೀಡ್ V2 ಅನ್ನೋದು ನಿಮ್ಗೆ ಎಷ್ಟಿರುತ್ತೆ ನೋಡಿ, ಇಲ್ಲಿ 4 ಕಿಲೋಮೀಟರ್ ಪರ್ ಅವರ್ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಈಕ್ವಲ್ ಡಿಸ್ಟೆನ್ಸಸ್ ಅಂತಾನೆ ಹೇಳ್ಬೋದು. ನಾವಿಲ್ಲಿ ಏನು ಹೇಳ್ತಾ ಇದೀವಿ ಅಂತ ಗೊತ್ತಾಗ್ತದೆ ಅಲ್ವಾ? ಸೊ ಲೆಟ್ ಅಸ್ ಥಿಂಕ್ ಅಬೌಟ್ ದ ವಾಟ್ ಈಸ್ ದ ಆವರೇಜ್ ಸ್ಪೀಡ್ ಹಿಯರ್. ಆವರೇಜ್ ಸ್ಪೀಡ್ ಈಸ್ ಈಕ್ವಲ್ಸ್ ಟು ಟೋಟಲ್ ಡಿಸ್ಟೆನ್ಸ್ ಅಂದ್ರೆ 6 + 6 ಡಿವೈಡ್ ಬೈ ಟೋಟಲ್ ಟೈಮ್ ಟೇಕನ್ ಏನ್ರಿ ಆಗಿರುತ್ತೆ ನಮ್ಗೆ ಇಲ್ಲಿ. ಒಂದ್ಸರಿ ನೀಟಾಗಿ ಅನಲೈಸ್ ಮಾಡಿ. ಸೊ ಡಿಸ್ಟೆನ್ಸ್ ಅಂತಂದಾಗ ಯು ಕ್ಯಾನ್ ಸೇ 6 ಡಿವೈಡೆಡ್ ಬೈ V1 ಪ್ಲಸ್ ಇಲ್ಲೇನಾಗಿರುತ್ತೆ ನೋಡಿ, ಇಲ್ಲಿ 6 ಡಿವೈಡ್ ಬೈ V2 ಅಂತ ಬರೀತಾ ಇದ್ದೀವಿ. ಇಸ್ ಇಟ್ ರೈಟ್ ಮಾ? ಸೊ ಸಿಂಪ್ಲಿಫೈ ಮಾಡಿದ್ದಾಗ ಏನಾಗುತ್ತೆ ನೋಡಿ, ಇಲ್ಲಿ 12 ಡಿವೈಡ್ ಬೈ 6 ಕಾಮನ್ ತೆಗೆದ್ಬಿಟ್ಟು ನಾವು ಸಿಂಪ್ಲಿಫೈ ಮಾಡಿದ್ರೆ V1 ಪ್ಲಸ್ V2 ಡಿವೈಡ್ ಬೈ V1 ಇಂಟು V2 ಅಂತ ಬರುತ್ತೆ. 6162 ಅಂತಂದಾಗ ವಿ ಕ್ಯಾನ್ ಸೇ 2 into V1 V2 divided by
v1 plus v2. ನೋಡಿದ್ರ ಎಷ್ಟು ಸರಿ ಆ ರೀತಿ ಪ್ರಾಬ್ಲಮ್ ಈಕ್ವಲ್ ಡಿಸ್ಟೆನ್ಸಸ್ ವಿತ್ ಡಿಫರೆಂಟ್ ಸ್ಪೀಡ್ಸ್ ಅಂತ ಅಂದ ತಕ್ಷಣ ನಿಮಗೆ ಈ ಫಾರ್ಮುಲಾ ನೆನಪಿಟ್ಟುಕೊಂಡ್ರೆ ಈಸಿಯಾಗಿ ಆನ್ಸರ್ ಮಾಡಬಹುದು. ಓಕೆನಾ? ಸೊ ಥಿಂಕ್ ಮಾಡಿ, ಇಲ್ಲಿ ಏನು ಬರುತ್ತೆ ಅಂತಂದ್ರೆ 2 ಇಂಟು ವಾಟ್ ಈಸ್ v1 ವ್ಯಾಲ್ಯೂ ಹಿಯರ್ 2.5 ಇಂಟು v2 is equals to 4 divided by v1 is 2.5 plus v2 is equals to 4. If you do simplification for this here, once neatಗೆ think ಮಾಡಿ simplify ಮಾಡಿ, you will get the answer as nearly ಎಷ್ಟು ಬರುತ್ತೆ ಅಂತಂದ್ಸರಿ ಆನ್ಸರ್ ಹೇಳಿ ನೀವೇ ಕಮೆಂಟ್ ಅಲ್ಲಿ. ಸೊ ನಾನು ನಿಮ್ಗೆ ಆಲ್ರೆಡಿ ಆಪ್ಷನ್ ಹೇಳ್ತೀನಿ, ಒಂದ್ಸರಿ ಚೆಕ್ ಮಾಡಿಬಿಟ್ಟು ಹೇಳಿ. 40/13 km/h ಅಂತ ನಮಗೆ ಬರಬೇಕು. ಗಾಟ್ ಇಟ್ ಮಾ? So similarly, let us check the next question here. Next problem ಏನು ಅಂತ ಒಂದ್ಸರಿ ನೋಡೋಣ. So see here, a car moving on a straight road covers 1/3 of the distance, 1/3 of the distance with 25 km/h ಅಂತ ಹೇಳ್ತಾ ಇದ್ದಾರೆ. And rest ಏನಾಗಿದೆ, and rest with 75 km/h ಅಂತ ಕೊಟ್ಟಿದ್ದಾರೆ. The average speed is, they're asking what is the average speed. So see here, whenever we consider distance as a b ಅಂತ ನಾವು ತಗೊಳ್ಳೋಣ, ಟೋಟಲ್ ಡಿಸ್ಟೆನ್ಸ್ ಅನ್ನು ನಿಮಗೆ ಎಸ್ ಅಂತ ನಾವು ರೆಪ್ರೆಸೆಂಟ್ ಮಾಡ್ಕೊಂಡಿದ್ದಾಗ ಅದರಲ್ಲಿ s/3, ಲೆಟ್ ಅಸ್ ಸೇ ದಿಸ್ ಪಾಯಿಂಟ್ ಸಿ ಹಿಯರ್ ವಿತ್ ಸ್ಪೀಡ್ v1 ಅಂತ ಹೇಳ್ತಾ ಇದ್ರೆ, ವಾಟ್ ಇಸ್ ದ ಡಿಸ್ಟೆನ್ಸ್ ಹಿಯರ್ s/3 ಆಗಿರುತ್ತೆ. ಇನ್ನು ಉಳಿದಿರೋ ಡಿಸ್ಟೆನ್ಸ್ ಎಷ್ಟಾಗಿರುತ್ತೆ ನಿಮಗೆ 2s/3 ಆಗಿರುತ್ತೆ. ಇದರಲ್ಲಿ ನಿಮಗೆ v2 ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತ ಕೊಟ್ಟಿದ್ದಾರೆ. therefore what is the average speed value ma? Total distance is s/3 plus 2s/3 whole divided by s/3 v1 plus ಇಲ್ಲೇನಾಗಿರುತ್ತೆ ನೋಡಿ, ಇಲ್ಲಿ 2s divided by 3v2 ಅಂತ ನಾವು ಬರೀಬಹುದು. ಇಸ್ ಇಟ್ ರೈಟ್ ಮಾ? ಸೊ ಟೋಟಲ್ ಡಿಸ್ಟೆನ್ಸ್ ಎಸ್ ಆಗಿರುತ್ತೆ. ಇಲ್ಲಿ ಕೆಳಗಡೆ ನಿಮಗೆ s/3 ನಾವು ಕಾಮನ್ ತೆಗೆದಿದ್ದಾಗ ಯು ವಿಲ್ ಗೆಟ್ 1/v1 ಪ್ಲಸ್ 2/v2 ಅಂತ ಬರುತ್ತೆ. ಗಾಟ್ ಇಟ್ ಮಾ ಹಿಯರ್? ಸೊ ಅನಲೈಸ್ ಮಾಡಿ, ಎಸ್ ನಿಮಗೆ ಸಿಂಪ್ಲಿಫೈ ಮಾಡಿದ್ದಾಗ ದಿಸ್ 3 ವಿಲ್ ಗೋ ಟು ನ್ಯೂಮರೇಟರ್, then we can write average speed becomes equal to, we can write 3 into, ಇಲ್ಲ ಇನ್ನೂ ಒಂದು ಸ್ಟೆಪ್ ಬರುತ್ತೆ ನಿಮಗೋಸ್ಕರ. ಸಿ ಹಿಯರ್ 3 divided by ಏನು ಬರುತ್ತೆ, LCM is v1 v2 ಆಗಿರುತ್ತೆ, ಹೋಲ್ ಡಿವೈಡೆಡ್ ಬೈ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಇಲ್ಲಿ v1 v2 ಅಂತಂದ್ರೆ ಕ್ರಾಸ್ ಮಲ್ಟಿಪ್ಲೈ v2 ಪ್ಲಸ್ 2v2 ಪ್ಲಸ್ 2v1 ಅಂತ ಬರುತ್ತೆ. ಗಾಟ್ ಇಟ್ ಮಾ ಹಿಯರ್? ಅರ್ಥ ಆಗ್ತದಲ್ವಾ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ಸಿಂಪ್ಲಿಫೈ ಮಾಡಿ, ಇಲ್ಲಿ 3 ಇಂಟು v1 v2 ಡಿವೈಡ್ ಬೈ v2 ಪ್ಲಸ್ 2v1. ಇಸ್ ಇಟ್ ರೈಟ್ ಅರ್ ನಾಟ್? ಅಷ್ಟೊಂದು v1 v2 ಕ್ರಾಸ್ ಮಲ್ಟಿಪ್ಲೈ ಅಂತಂದಾಗ ನಿಮಗೆ v2 ಬರುತ್ತೆ, v1 ಅದು v2 ಟೈಮ್ಸ್ ಹೋಗುತ್ತೆ. ಸೊ ಯು ಕ್ಯಾನ್ ಸೇ v2 ಪ್ಲಸ್ 2v1 ಅಂತಾನೆ ಬರೀಬಹುದು. ಸೊ ಸಿಂಪ್ಲಿಫೈ ದ ವ್ಯಾಲ್ಯೂಸ್ ಮಾ ಹಿಯರ್. ಆವರೇಜ್ ಸ್ಪೀಡ್ ಬಿಕಮ್ಸ್ ಈಕ್ವಲ್ಸ್ ಟು 3 ಇಂಟು ವಾಟ್ ಈಸ್ v1 ವ್ಯಾಲ್ಯೂ ಹಿಯರ್? v1 ಅಂದರೆ 25, v2 ಅಂದರೆ 75. ಓಕೆ, 25 ಇಂಟು 75 divided by 75 plus 2 into 25 ಅಂತ ಬರುತ್ತೆ. So see, please simplify this value ma here. 3 into 25 into 75 whole divided by 75 plus 50 ಅಂತ ಬರುತ್ತೆ. Got it ma? So think about this question here. 3 into 25 into 75 divided by 75 plus 50 ಏನ್ರಿ ಆಗುತ್ತೆ ನಮ್ಗೆ ಇಲ್ಲಿ 125 ಆಗಿರುತ್ತೆ ಅಲ್ವಾ. ಸೊ 25 5 ಟೈಮ್ಸ್ ಆಗಿರುತ್ತೆ. 5 ಅನ್ನೋದು ನಿಮ್ಗೆ ಏನಾಗಿರುತ್ತೆ ನೋಡಿ, ಇಲ್ಲಿ 15 ಟೈಮ್ಸ್, 15 3 ಎಷ್ಟು ನಮ್ಗೆ ಇಲ್ಲಿ 45 km/h ಅಂತ ಬರುತ್ತೆ. ಹೆನ್ಸ್ ವಿ ಕ್ಯಾನ್ ಚೂಸ್ 45 km/h ಅಂತಂದ್ರೆ ಆಪ್ಷನ್ 2. ಅರ್ಥ ಆಗಿದಲ್ವಾ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸಿಮಿಲರ್ಲಿ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಏನು ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಐ ಹೋಪ್ ಇದೆಲ್ಲ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. So let us check about the next question here ma. A car moves from A to B with a speed 30 km/h and from B to A with a speed of 20 km/h. What is the average speed ಅಂತ ಹೇಳ್ತಾ ಇದ್ದಾರೆ. Please take this as a homework ma here. Homework ನೀನು ಕನ್ಸಿಡರ್ ಮಾಡಿಕೊಂಡು ಓಕೆ ಕಮೆಂಟ್ ದ ಆನ್ಸರ್ ma here. Comment the answer. ಓಕೆನಾ? ಸೊ ಪ್ಲೀಸ್ ಥಿಂಕ್ ಅನಲೈಸ್ ದಿಸ್ ಕ್ವಶನ್ ಮಾ ಹಿಯರ್. ಎಷ್ಟು ಬರಬಹುದು ಇದಕ್ಕೆ ಆನ್ಸರ್ ಅಂತ ಅಂದ್ಬಿಟ್ಟು ಹೇಳಿ. ಅರ್ಥ ಇದೆಲ್ಲ ಈಸಿಯಾಗಿ ಮಾಡ್ತೀರಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಲೆಟ್ ಅಸ್ ಚೆಕ್ ದ ನೆಕ್ಸ್ಟ್ ಪ್ರಾಬ್ಲಮ್ ಮಾ ಹಿಯರ್. ನೆಕ್ಸ್ಟ್ ಪ್ರಾಬ್ಲಮ್ ಏನು ಬರುತ್ತೆ ಅಂತ ನೋಡೋಣ.
a particle covers half of its total distance, with the speed v1, and the rest half distance with the speed v2 its average speed during the complete journey ಅಂತ ಹೇಳ್ತಾರೆ. ಆಲ್ರೆಡಿ ನಾವು ಡಿಸ್ಕಸ್ ಮಾಡ್ಕೊಂಡು ಹೋಗಿದ್ದೀವಿ ನೋಡಿ. ಎ ಇಂದ ಬಿ ಗೆ ಹೋಲ್ ಡಿಸ್ಟೆನ್ಸ್ ಎಸ್ ಅಂತ ನಾನು ತಗೊಂಡಿದ್ದಾಗ ಫಸ್ಟ್ ಹಾಫ್ ಅನ್ನೋದು ಓಕೆ v1 ಸ್ಪೀಡಲ್ಲಿ ಹೋಗ್ತಾ ಇದೆ s/2. ಸೆಕೆಂಡ್ ಹಾಫ್ ಅನ್ನೋದು v2 ಸ್ಪೀಡಲ್ಲಿ ಹೋಗ್ತಾ ಇದೆ s/2. ಹಾಗಿದ್ದಾಗ ವಾಟ್ ಇಸ್ ದ ಆವರೇಜ್ ಸ್ಪೀಡ್ ಹಿಯರ್? ಆವರೇಜ್ ಡಿಸ್ಟೆನ್ಸ್ s/2 plus s/2 divided by, what can I say, s divided by 2v1 plus s divided by 2v2. So I have read already to you. So we'll get the answer as 2v1 v2 divided by v1 plus v2 ಅಂತ ನಮಗೆ ಸಿಗುತ್ತೆ. ಹೆನ್ಸ್ ವಿ ಕ್ಯಾನ್ ಚೂಸ್ ಆಪ್ಷನ್ 3. ಆಪ್ಷನ್ 3 ಗೊತ್ತಾಗಿದಲ್ವಾ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ಲೈಕ್ ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಹೌ ಟು ಕ್ಯಾಲ್ಕುಲೇಟ್ ದ average speed formula and average velocity formula and the position distance, all those things. Okay, now let us continue with the next topic that is graphs that is we can say it is motion graphs ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಮೋಷನ್ ಗ್ರಾಫ್ಸ್ ಅಂದ್ರೆ ಏನು ಅಂತಂದಾಗ ನೀಟ್ ಅನಲೈಸ್ ಮಾಡಿ. the graphs drawn by taking the position, velocity, acceleration along y-axis and time along x-axis ಅಂತ ಹೇಳ್ತಾರೆ. Are the graphs drawn between the position, velocity and acceleration with respect to time are called motion graphs ಅಂತ ಹೇಳ್ತಾ ಇದೀವಿ. are called motion graphs. got the point here? ಅದರಲ್ಲಿ ಫಸ್ಟ್ ಒನ್ ಏನಪ್ಪಾ ಅಂತಂದಾಗ ಪೊಸಿಷನ್ ಟೈಮ್ ಗ್ರಾಫ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಪೊಸಿಷನ್ ಟೈಮ್ ಗ್ರಾಫ್ ಓಕೆನಾ. ಇದರಲ್ಲಿ ನಾನು ನಿಮಗೆ ಬ್ರಾಕೆಟ್ ಅಲ್ಲಿ ಎಕ್ಸ್ ಟಿ ಗ್ರಾಫ್ ಅಂತಾನು ಬರ್ದಿರ್ತೀನಿ. ಎಕ್ಸ್ ಅಂತಂದ್ರೆ ಪೊಸಿಷನ್, ಟಿ ಅಂತಂದ್ರೆ ಟೈಮ್ ಅಂತ ಹೇಳ್ತಾ ಇದೀವಿ. ಸೊ ಇದರಲ್ಲಿ ನಿಮಗೆ ಡಿಫರೆಂಟ್ ಕೇಸಸ್ ನಾವು ಡಿಸ್ಕಸ್ ಮಾಡ್ಕೊಂಡು ನೋಡ್ಬೇಕಾಗಿರುತ್ತೆ. ಸೊ ಅಮಾಂಗ್ ದಮ್ ಫಸ್ಟ್ ಒನ್ ನಾವು ಡಿಸ್ಕಸ್ ಮಾಡೋಣ. ವಾಟ್ ಈಸ್ ದ ಫಸ್ಟ್ ಕೇಸ್ ಅಂತಂದಾಗ ವೆನ್ ದ ಪಾರ್ಟಿಕಲ್ ಈಸ್ ಅಟ್ ರೆಸ್ಟ್ ರೆಸ್ಟ್ ಅಲ್ಲಿ ಇದೆ ಅಂತಂದಿದ್ದಾಗ ರೆಸ್ಟ್ ಅಂದ್ರೆ ಮೀನಿಂಗ್ ಏನೋ ದ ಪೊಸಿಷನ್ ಆಫ್ ದ ಪಾರ್ಟಿಕಲ್ ವಿಲ್ ನಾಟ್ ಚೇಂಜ್ ಅಂತ ಅರ್ಥ. ದೇರ್ಫೋರ್ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ವೆನ್ ಎವರ್ ಯು ಟೇಕ್ ದ ಟೈಮ್ ಅಲಾಂಗ್ ದ ಎಕ್ಸ್ ಆಕ್ಸಿಸ್ and velocity position along the y-axis, so it will have a definite position. Therefore we can write the graph which is parallel to time axis anta helta time axis. Therefore what can you say about the slope of this graph here? Slope becomes equal to 0 because it is a horizontal line ಆಗಿರೋದ್ರಿಂದ slope ಅನ್ನೋದು ನಿಮಗೆ 0 ಬಂದಿರುತ್ತೆ. got it here? And later whenever go to second case here, second case ಬಗ್ಗೆ ಒಂದ್ಸರಿ ನೋಡೋಣ. second case, what is the second case here? The particle, when the particle is moving with constant velocity ಅಂತ ಹೇಳ್ಬೋದು. constant velocity ಅಂದ್ರೆ ಮೀನಿಂಗ್ ಏನು ಅಂತ ಆಲ್ರೆಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ದ ಪಾರ್ಟಿಕಲ್ ವೆಲಾಸಿಟಿ ಮ್ಯಾಗ್ನಿಟ್ಯೂಡ್ ಡೈರೆಕ್ಷನ್ ಎರಡೂ ಒಂದು ಸೇಮ್ ಇದ್ದರೆ, ಚೇಂಜ್ ಆಗದಿರ ಇದ್ದರೆ ಅದನ್ನು ನಾವು ಕಾನ್ಸ್ಟೆಂಟ್ ವೆಲಾಸಿಟಿ ಅಂತ ನಾವು ಹೇಳ್ಬೋದು. ಸೊ ಸಿ ಹಿಯರ್, whenever we consider the time along x and position along the y, then we will get a straight line passing through the origin anta ಹೇಳ್ತಾರೆ. What is the slope here? Slope is nothing but x by t, which is nothing but ಕಾನ್ಸ್ಟೆಂಟ್ ಅಂತ ನಾವು ಹೇಳ್ಬೋದು. ಓಕೆನಾ. ಇಲ್ಲಿ ಒಂದ್ಸರಿ ನೀಟಾಗಿ ಅನಲೈಸ್ ಮಾಡಿ. ಪಾರ್ಟಿಕಲ್ ಈಸ್ ಮೂವಿಂಗ್ ವಿತ್ ಕಾನ್ಸ್ಟೆಂಟ್ ವೆಲಾಸಿಟಿ ಕರೆಕ್ಟೇ, ಆದರೆ ಇಟ್ ಸ್ಟಾರ್ಟ್ಸ್ ಫ್ರಮ್ ರೆಸ್ಟ್ ಅಂತ ಹೇಳ್ತಾರೆ. ಸ್ಟಾರ್ಟ್ಸ್ ಫ್ರಮ್ ರೆಸ್ಟ್ ಅಂದ್ರೆ ಇನಿಷಿಯಲ್ ಪೊಸಿಷನ್ ಇಸ್ ಈಕ್ವಲ್ ಟು 0. ಓಕೆ, ಥರ್ಡ್ ಕೇಸ್ ಒಂದ್ಸರಿ ನೋಡೋಣ. ಪಾರ್ಟಿಕಲ್ ಮೂವಿಂಗ್ ವಿತ್ constant velocity from initial position. That means it is not starting from the origin. Already particle ಗೆ ಸ್ವಲ್ಪ position initial position ಇದೆ ಅಂತ ಹೇಳ್ತಾ ಇದ್ದಾರೆ. So whenever it is time along x axis and position along this,
ಎಕ್ಸ್ ನಾಟ್ ಅನ್ನೋದು ನಿಮಗೆ ಇನಿಷಿಯಲ್ ಪೊಸಿಷನ್ ಅಂತ ತಗೊಂಡಿದ್ದಾಗ ದೆನ್ ಐ ವಿಲ್ ಗೆಟ್ ಎ ಸ್ಟ್ರೈಟ್ ಲೈನ್ ಅಂತ ಹೇಳಿದೆ ಆಸ್ ಶೋನ್ ಇನ್ ದ ಫಿಗರ್. ದಿಸ್ ಇಸ್ ದ ಸ್ಲೋಪ್ ಸ್ಲೋಪ್ ಏನು ಕೊಡುತ್ತೆ ನಿಮಗೆ ಅಂತಂದಾಗ ಡೆಲ್ಟಾ ಎಕ್ಸ್ ಡಿವೈಡ್ ಬೈ ಡೆಲ್ಟಾ ಟಿ ವಿಚ್ ಈಸ್ ನಥಿಂಗ್ ಬಟ್ ವೆಲಾಸಿಟಿ ವಿಚ್ ಈಸ್ ನಥಿಂಗ್ ಬಟ್ ಕಾನ್ಸ್ಟೆಂಟ್ ಫಾರ್ ದಿಸ್ ಗ್ರಾಫ್. ಅರ್ಥ ಆಗ್ತದಲ್ವಾ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು. ದಿಸ್ ಹೌ ವಿ ಹ್ಯಾವ್ ಟು ಥಿಂಕ್ ಅನಲೈಸ್ ದ ಪೊಸಿಷನ್ ಟೈಮ್ ಗ್ರಾಫ್ ಫಾರ್ ದ 3 cases of a particle. Let us see the fourth case here. What is that ಅಂತಂದಾಗ when the particle is moving, when the particle is moving with acceleration acceleration ಅಂದ್ರೆ ಮೀನಿಂಗ್ ಏನು ಅಂತಂದಾಗ the particle increases its speed at every instant. Therefore what can you say about this graph? It is the time and this is the position. The graph is as shown ಅಂತ ನಾವು ಬರೀಬಹುದು. The graph is as shown in the figure. ಈ ರೀತಿ ನಿಮಗೆ ಇರುತ್ತೆ. ಇದು ಸ್ಟಾರ್ಟಿಂಗ್ ಫ್ರಮ್ ದ ರೆಸ್ಟ್ ಇನಿಷಿಯಲ್ ಪೊಸಿಷನ್ ಆರಿಜಿನ್ 0 ಹತ್ರ ಇದೆ ಅಂತ ಹೇಳಿದ್ದಾಗ ದ ಗ್ರಾಫ್ ಈಸ್ ಆಸ್ ಶೋನ್ ಲೈಕ್ ದಿಸ್. ಇಲ್ಲಿ ಸ್ಲೋಪ್ ಅನ್ನೋದು ಏನಾಗ್ತಿರೋದು ನಿಮಗೆ ಅಂತಂದಾಗ ಇಟ್ ಈಸ್ ಇನ್ಕ್ರೀಸಿಂಗ್ ಅಟ್ ಎವ್ರಿ ಇನ್ಸ್ಟೆಂಟ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಕೇಸ್ ನೋಡಿ ಇಲ್ಲಿ when the particle is moving with retardation retardation ಅಂದ್ರೂ ಒಂದೇ, ಡಿಸಲರೇಷನ್ ಅಂದ್ರೂ ಒಂದೇ. when the particle is moving with retardation then the xt graph position time graph ಅನ್ನೋದು ಹೇಗಿರುತ್ತೆ ಅಂತಂದ್ರೆ the graph is as shown ಅಂತ ಹೇಳ್ತಾರೆ. ಇಲ್ಲಿ ಏನಾಗ್ತಾರೆ ನಿಮಗೆ ಅಂತಂದಾಗ ಸ್ಲೋಪ್ ಅಟ್ ಎವ್ರಿ ಇನ್ಸ್ಟೆಂಟ್ ಗೋಸ್ ಆನ್ ಡಿಕ್ರೀಸಿಂಗ್. ಅರ್ಥ ಆಗ್ತದಲ್ವ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು. ದಿಸ್ ಇಸ್ ದ ಪಾಯಿಂಟ್. ಅಂಡ್ ಲೇಟರ್ ಒನ್ ಮೋರ್ ಥಿಂಗ್ ವಿ ಹ್ಯಾವ್ ಟು ಕೀಪ್ ಇನ್ ಅವರ್ ಮೈಂಡ್. ವಾಟ್ ಈಸ್ ದಟ್ ಅಂತಂದಿದ್ದಾಗ ಸಿ ಹಿಯರ್ particle, when the particle is moving with constant negative velocity ಅಂತ ಹೇಳ್ತಾ ಇದೀವಿ. ಕಾನ್ಸ್ಟೆಂಟ್ ನೆಗೆಟಿವ್ ವೆಲಾಸಿಟಿ. ಗಾಟ್ ದ ಪಾಯಿಂಟ್ here? So observe ಮಾಡಿ, this is the time and this is the position here. Then I will get a graph like this. So what can you say about the slope here? Slope ಏನಾಗಿರುತ್ತೆ ನಿಮಗೆ ಅಂತಂದಾಗ ಸ್ಲೋಪ್ ಈಸ್ ಮೈನಸ್ ವಿ ಅಂಡ್ ಇಟ್ ಈಸ್ ದ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ. ನೆಗೆಟಿವ್ ವೆಲಾಸಿಟಿ ಬೇರೆ, ನೆಗೆಟಿವ್ ರಿಟಾರ್ಡೇಷನ್ ಬೇರೆ. ಗಾಟ್ ಇಟ್ here? Like that you have to think. And please make a note that ಏನು ಹೇಳ್ತಾ ಇದೀವಿ ಇಲ್ಲಿ ಅಂತಂದಿದ್ದಾಗ we can say that the slope of position time graph will give what is that here? Velocity ಅಂತ ಹೇಳ್ತಾ ಇದ್ದಾರೆ. position time graph will give what is the velocity. Understanding here? Like that you have to think these questions here. This is the point you have to keep in our mind about position time graph. Okay, I hope ಇದೆಲ್ಲ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. And in the next session we will see about velocity time graph as well as the acceleration time graph. And one more thing ಏನಂತಂದಾಗ ನಮಗೆ equations of motion derivation ನಾವು ಚೆಕ್ ಮಾಡ್ಕೊಂಡು ಹೋಗೋಣ. ಓಕೆನಾ? and along with a few numerical problems. Got it here? So will continue. I hope ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. If you have any doubt, any small doubt, you please message, will reply ಮಾಡ್ತೀನಿ. Definitely don't miss these classes. Please utilize these classes to the maximum extent. ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೊಂಡಿದ್ದೀರ ಅಂತಂದರೆ ಫಸ್ಟ್ PUC ಬೋರ್ಡಲ್ಲಿ ಅಷ್ಟೇ ಅಲ್ಲ, ನಿಮಗೆ ಎಂಟ್ರೆನ್ಸ್ ಪಾರ್ಟಲ್ಲೂ ಸಹ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಸೊ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ಸೆಷನ್. ಅಂಟಿಲ್ ದೆನ್ ಪ್ಲೀಸ್ ಕೀಪ್ ಪ್ರಿಪೇರಿಂಗ್. ಥ್ಯಾಂಕ್ ಯು ವೆರಿ ಮಚ್.